ನಿಮ್ಮ ನಿಮ್ಮ ಉಸಿರನ್ನ ಗಮನಿಸ್ತಾ ಇರಿ. 11, 10, 9, 8, 7, 6, 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಬೆರಳುಗಳನ್ನ ಬಿಡಿಸ್ಕೊಳ್ಳಿ. ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್. 5, 4, 3, 2, 1, 0. ಓಕೆ 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 ಮಾಸ್ಟರ್ಸ್, ಎಲ್ಲ ಇಷ್ಟೊತ್ತು ಈ ಗುರು ಪೂರ್ಣಿಮೆ ದಿನ 1 hour ಒಟ್ಟಿಗೆ ಧ್ಯಾನ ಮಾಡಿದ ಎಲ್ಲ ಆತ್ಮೀಯರಿಗೆ, ಧ್ಯಾನ ಬಂಧುಗಳಿಗೆ ಹಾಗೂ ಮತ್ತೊಮ್ಮೆ ನಮ್ಮ ನೆಚ್ಚಿನ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯ ಚೈತನ್ಯಕ್ಕೆ ಅಭಿನಂದನೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾರ್ಯಾರು ಸಾಧ್ಯವಾದೋ ವಿಡಿಯೋಗಳನ್ನ ಆನ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಹಂಗೆ ಕಣ್ಮುಚ್ಕೊಂಡೆ ಕೇಳ್ಕೊಳ್ಳಿ. ಈ ದಿನ ಎಲ್ರಿಗೂ ಮತ್ತೊಮ್ಮೆ ಗುರು ಪೂರ್ಣಿಮೆಯ ಶುಭಾಶಯಗಳು. ಹ್ಯಾಪಿ ಗುರು ಪೂರ್ಣಿಮಾ ಎಲ್ರಿಗೂ ನಮನಗಳು. ಸೊ ಈ ದಿನದ 1 ಸೆಕೆಂಡ್. ಸೊ ಇಲ್ಲಿವರೆಗೂ ನಾವು ಈ ಮಂಡಲ ಧ್ಯಾನ 3 ಇದರಲ್ಲಿ ಒಂದು ಕಳೆದ 5-6 ದಿನದಿಂದ ಮನೋಪ್ರಕ್ಷಾಳನವನ್ನು ಮಾಡ್ಕೊಂಡ್ವಿ. ಮನಸ್ಸಿನಲ್ಲಿರ್ತಕ್ಕಂಥ ಏನೇನು ನಕಾರಾತ್ಮಕ ಭಾವನೆಗಳು, ಪಂಚ ಕ್ಲೇಶಗಳು, ಮನಸ್ಥಿತಿಗಳು, ಅವನ್ನೆಲ್ಲ ಹಾಗೂ ಚಿತ್ತ ವೃತ್ತಿಗಳನ್ನ, ಪಂಚವೃತ್ತಿಗಳನ್ನ ನಾವು ಕಲ್ತ್ಕೊಂಡ್ವಿ. ಧ್ಯಾನ ಶಾಸ್ತ್ರ ಕಲ್ತ್ಕೊಂಡ್ವಿ, ಶ್ವಾಸಶಾಸ್ತ್ರ, ಶ್ವಾಸ ವಿಜ್ಞಾನ, ಆಧ್ಯಾತ್ಮಿಕ ಶಾಸ್ತ್ರ, ಆತ್ಮವಿಜ್ಞಾನ, ಮನೋವಿಜ್ಞಾನ, ಆರೋಗ್ಯ ವಿಜ್ಞಾನ ಕಲ್ತ್ಕೊಂಡ್ವಿ. ಇವತ್ತಿನ ದಿನ ಗುರು ಪೂರ್ಣಿಮಾ ವಿಶೇಷ ಏನು ಅಂತ ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ಅಲ್ಲಿ ಗುರು ಪ್ಲಸ್ ಪೂರ್ಣಿಮಾ, ಗುರು ಪೂರ್ಣಿಮಾ ಮೊದಲನೇದಾಗಿ ನಿಮ್ಗೆಲ್ಲ ಗೊತ್ತಿದೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲಿ ಗುರು ಯಾರು? ಇಲ್ಲಿ ಗುರು ಅಂದ್ರೆ ನಾವು ಅಲ್ಲಿ ಪರೋಕ್ಷವಾಗಿ ಮತ್ತೆ ಪ್ರತ್ಯಕ್ಷವಾಗಿ, ಅಂದ್ರೆ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಯಾರೇ ಗುರು ಆಗ್ಬೋದು. ಏನೇ ನಮಗೆ ಜೀವನದಲ್ಲಿ ಒಂದು ಅಕ್ಷರ ಕಲಿಸ್ಕೊಟ್ಟಿದ್ರು ಸಹ ಅವರು ನಮಗೆ ಗುರು ಆಗ್ತಾರೆ. ನಮ್ಮ ಈ ಮಾನವ ಜನ್ಮದಲ್ಲಿ ಮೊಟ್ಟ ಮೊದಲು ನಮಗೆ ಗುರು ಅಂದ್ರೆ ನಮಗೆ ತಂದೆ ತಾಯಿಗಳು. ಸೊ ತಾಯಿ ಗುರು, ಅವ್ರು ನಮಗೆ ಹುಟ್ಟಿದಾಗಿಂದ ನಾವು ಶಾಲೆ ಹೋಗೋವರೆಗೂ ಸಾಕಷ್ಟು ಜೀವನದಲ್ಲಿ ಕಲಿಸಿರ್ತಾರೆ. ಸೊ ಅವ್ರಿಗೆ, ತಂದೆ ತಾಯಿಗಳಿಗೆ ಗುರು ಅಂತ ಹೇಳಿ ನಾವು ಕೃತಜ್ಞತೆ ಸಲ್ಲಿಸ್ತಾ ಮುಂದೆ ನೋಡೋಣ. ಗುರು ಅಂದ್ರೆ ಅಲ್ಲಿ ಗು ಅಂದ್ರೆ ಭಾರವಾದದ್ದು, ಗು ಅಂದ್ರೆ ಡಾರ್ಕ್ನೆಸ್, ಕತ್ತಲು. ರು ಅಂದ್ರೆ ಬೆಳಕು, ಕತ್ತಲೆಯಿಂದ ಬೆಳಕಿನ ಕಡೆಗೆ, ಅಜ್ಞಾನದಿಂದ
ಜ್ಞಾನದ ಕಡೆಗೆ ನಮಗೆ ಅಸತ್ಯದಿಂದ ಸತ್ಯದ ಕಡೆಗೆ ತಗೊಂಡು ಹೋಗ್ತಕ್ಕಂಥ ಮಾರ್ಗದರ್ಶನ ಮಾಡ್ತಕ್ಕಂಥ, ನಮ್ಮ ಕಲಿಕೆಯನ್ನ ಇಂಪ್ರೂವ್ ಮಾಡ್ತಕ್ಕಂಥ, ಈ ಜೀವನದಲ್ಲಿ ನಮ್ಮ ಜೀವನ ಸುಧಾರಿಸ್ಕೊಳ್ಳೋಕ್ಕೋಸ್ಕರ ಏನ್ ಬೇಕೋ ಅದೆಲ್ಲ ಸಹಾಯ ಸಹಕಾರ ಅಡ್ವೈಸ್ ಮಾಡ್ತಾರೋ ಅವರೆಲ್ಲ ಗುರು. ಸೊ ಈ ಗುರು ಪೂರ್ಣಿಮೆ ಇದನ್ನ ಇವತ್ತಿನ ದಿನ ಈ ಆಷಾಢ ಮಾಸದಲ್ಲಿ ಪ್ರತಿ ವರ್ಷ ಬರುತ್ತೆ. ನಮ್ಮ ಭಾರತದಲ್ಲಿ ಇದು ಆಧ್ಯಾತ್ಮಿಕ ತವರೂರು. ಸೊ ಹಾಗಾಗಿ ಭಾರತದಲ್ಲಿ ಅಥವಾ ಈ ಬ್ರಹ್ಮಾಂಡದಲ್ಲಿ ಮಹತ್ವ ಪಡೆದಿರ್ತಕ್ಕಂಥ ಹುಣ್ಣಿಮೆ ಅಂದ್ರೆ ಈ ಗುರು ಪೂರ್ಣಿಮೆ ಮತ್ತೆ ಬುದ್ಧ ಪೂರ್ಣಿಮೆ. ಅದರಲ್ಲೂ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ಸ್ ಅಲ್ಲಿ ಅದು ವಿಶೇಷತೆಯನ್ನ ಪಡೆದಿದೆ. ಯಾಕಂದ್ರೆ ಬುದ್ಧ ಪೂರ್ಣಿಮೆ ನಾವು ಅದನ್ನ ಒಂದು ನಮ್ಮ ಆಧ್ಯಾತ್ಮಿಕ ಜೀವನನ್ನ ಸುಧಾರಿಸ್ಲಿಕ್ಕೆ, ಧರ್ಮಾರ್ಥ ಕಾಮ ಮೋಕ್ಷಗಳನ್ನ ಸಾಧಿಸ್ಲಿಕ್ಕೆ ಅದೇ ಮೊದಲನ ಮೆಟ್ಲು. ಆ ದಿನದಿಂದ ನಾವು ಆರಂಭ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ. ಅದು ಒಂದು ಗುರು ಪೂರ್ಣಿಮೆ, ಇನ್ನೊಂದು ಬುದ್ಧ ಪೂರ್ಣಿಮೆ. ಸೊ ಆ ಭಗವಾನ್ ಬುದ್ಧ ಮತ್ತೆ ಆ ಗುರುಗಳ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಕೋಟ್ಯಾನು ಕೋಟಿ ಗುರುಗಳಿಗೆ ನಮ್ಮ ಕೃತಜ್ಞತೆಯನ್ನ ನಾವು ಅವರ ನೆನಪಿನ ಒಂದು ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸೋಣ. ಸೊ ಇಲ್ಲಿ ಎರಡು ಬರುತ್ತೆ, ಗುರು ಮತ್ತೆ ಲಘು. ಗುರು ಅಂದ್ರೆ ಭಾರವಾದದ್ದು, ಅಂದ್ರೆ ನಮಗೆ ತುಂಬಿದ ಕೊಡ ಅಂತ ಗುರು ಅಂತ ಹೇಳಿದ್ರೆ ಅದರಲ್ಲಿ ಜ್ಞಾನ ಭಂಡಾರದಿಂದ ತುಂಬಿ ತುಳುಕ್ತಾ ಇರ್ತದೆ. ಲಘು ಅಂದ್ರೆ ಒಂಥರ ಕೇವಲವಾದಿದ್ದು, ಅದರಲ್ಲಿ ಏನೂ ಇಲ್ಲ, ಖಾಲಿ ಕೊಡ. ಲಘು ಅಂದ್ರೆ ಆ ಖಾಲಿ ಕೊಡ ಹಗರ ಇರುತ್ತೆ, ತುಂಬಿದ ಕೊಡ ಭಾರ ಇರುತ್ತೆ, ಇಷ್ಟೇ ಕಾಮನ್ ಇದು. ಸೊ ಖಾಲಿ ಕೊಡ ಅಂದ್ರೆ ಅಜ್ಞಾನ ಇರುತ್ತೆ, ಅದರಲ್ಲಿ ಯಾವ್ದು ಜ್ಞಾನ ಇರಲ್ಲ, ಶಬ್ದ ಮಾಡುತ್ತೆ. ತುಂಬಿದ ಕೊಡ ಆತರ. ಹಾಗೆ ಗುರು ಅಂದ್ರೆ ಜ್ಞಾನದಿಂದ ತುಂಬಿ ತುಳುಕಿದಂತ ಗುರುವನ್ನ ನಾವು ಜ್ಞಾನಮೂರ್ತಿ ಅಂತ ಕರಿತೀವಿ. ಈ ಕೆಲವು ಒಂದು ಧಾರ್ಮಿಕ ಕಾರ್ಯಕ್ರಮಗಳಾಗ್ಲಿ, ಆಮೇಲೆ ಸತ್ಸಂಗಗಳಾಗ್ಲಿ, ನಾವು ಏನ್ ಹೇಳ್ತೀವಿ ಅಂದ್ರೆ ಅವ್ರ ಗುರು ಸಾನ್ನಿಧ್ಯ ಅಂದ್ರೆ ಸಾನ್ನಿಧ್ಯ ವಹಿಸ್ತಕ್ಕಂಥದ್ದು. ಅದು ಒಂಥರ ಬಂಧನ ಅಲ್ಲ, ಬಾಂಧವ್ಯ ಅಲ್ಲ. ಸೊ ಒಂದು ಸಾನ್ನಿಧ್ಯ, ಗುರು ಸಾನ್ನಿಧ್ಯ, ಗುರುಮೂರ್ತಿ, ಜ್ಞಾನಮೂರ್ತಿ, ಈ ತರ ನಾವು ಕರಿತೀವಿ. ಯಾಕೆ ಅಂದ್ರೆ ಅವರಿಂದ ನಮಗೆ ಹಲವಾರು ಸಿದ್ಧಿ, ಬುದ್ಧಿ, ಸಮೃದ್ಧಿ, ನಮಗೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಆನಂದ, ಪರಮಾನಂದ ದಾರಿಯಲ್ಲಿ ಹೋಗ್ಲಿಕ್ಕೆ ನಮಗೆ ಮಾರ್ಗದರ್ಶನ ಸಿಗುತ್ತೆ. ಸೊ ಇದು ಗುರು ಪೂರ್ಣಿಮಾ ಒಂದು ಇನಿಷಿಯಲ್ ಮಹತ್ವ. ಇಲ್ಲಿ ಗುರು ಪರಂಪರೆ ಮತ್ತೆ ಶಿಷ್ಯ ಪರಂಪರೆ ಇಲ್ಲಿವರೆಗೂ ಇತ್ತು, ಹಲವಾರು ಸಾವಿರಾರು ವರ್ಷಗಳಿಂದ. ಮೊದಲನೇ ನಮ್ದು ಶ್ರೇಷ್ಠ ಗುರು ಎಲ್ಲಿಂದ ಶುರು ಆಗುತ್ತೆ? ವಶಿಷ್ಠ ಮಹರ್ಷಿ. ಅದು ಪರಮ ಗುರುಸ್ಥಾನ. ಆ ವಶಿಷ್ಠ ಮಹರ್ಷಿಯಿಂದ ಹಲವಾರು ಗುರುಗಳು ಬರ್ತಾವ. ಶಕ್ತಿ ಮಹರ್ಷಿ, ಪರಾಶರರು, ಆನಂತರ ವ್ಯಾಸ ಮಹರ್ಷಿ, ಶುಕಾಚಾರ್ಯ, ಗೌಡ ಪಾದಾಚಾರ್ಯ, ಆಮೇಲೆ ಗೋವಿಂದ ಭಗವತ್ಪಾದರು. ಅವ್ರ ನಂತರ ಅವರೇ ಶಂಕರಾಚಾರ್ಯಗೆ ಗುರು. ಸೊ ಈ ರೀತಿ ಈ ಗುರು ಪರಂಪರೆಯಲ್ಲಿ ವಶಿಷ್ಠ ಮಹರ್ಷಿ ಮತ್ತೆ ವ್ಯಾಸ ಮಹರ್ಷಿ ಮತ್ತೆ ಶಂಕರಾಚಾರ್ಯವ್ರಿಗೂ ಆ ಗುರು ಪರಂಪರೆಗೂ ನಡೀತೆ. ಸೊ ಈ ಮಧ್ಯೆ ಅಲ್ಲಿ ಶಿಷ್ಯ ಪರಂಪರೆನೂ ಅಲ್ಲಿ ಮುಂದುವರೆದಿರುತ್ತೆ. ಸೊ ಈ ರೀತಿ ಇದೆಲ್ಲ ನಮಗೆ ಇದು ಒಂದು ಹಂತ. ಆ ನಂತರ ಇತ್ತೀಚೆಗೆ ನಮ್ಮ ಪಿರಮಿಡ್ ಸೊಸೈಟಿ ಮೂವ್ಮೆಂಟ್ಸ್ ಅನ್ನ ನಮ್ಮ ಸಂಸ್ಥಾಪಕರಂತ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು ಏನ್ ಮಾಡ್ತಾರೆ, ಆ ಗುರು ಪರಂಪರೆಯನ್ನು ಅಳಿಸಾಕ್ಬಿಡ್ತಾರೆ. ಯಾಕೆ ಅಂದ್ರೆ ಇಲ್ಲಿ ಹಲವಾರು ಸಾವಿರಾರು ಕೋಟ್ಯಾನು ಕೋಟಿ ಗುರುಗಳು ಕೊಟ್ಟಿರ್ತಕ್ಕಂಥ, ಅಂದ್ರೆ ಭಗವಾನ್ ಶ್ರೀಕೃಷ್ಣ ಆಗ್ಬೋದು, ಬುದ್ಧರಾಗ್ಬೋದು, ಪತಂಜಲಿ ಮಹರ್ಷಿ ಆಗ್ಬೋದು, ಆಮೇಲೆ ಶೇಕ್ಸ್ಪಿಯರ್ ಆಗ್ಬೋದು, ಓಶೋ ಆಗ್ಬೋದು, ಅದಕ್ಕಿಂತ ಹಿಂದೆ ಶ್ರೀರಾಮ ಆಗ್ಬೋದು, ಜನಕುಮಾರ, ಇವರೆಲ್ಲರೂ ಕೊಟ್ಟಿರ್ತಕ್ಕಂಥ ಸಂದೇಶ, ಅವ್ರು ಕೊಟ್ಟಿರ್ತಕ್ಕಂಥ ಟೆಕ್ನಿಕ್ಸ್ ನ ಎಲ್ಲರನ್ನೂ ಅಳವಡಿಸ್ಕೊಂಡು ಆ ಪಿರಮಿಡ್ ಆಧ್ಯಾತ್ಮಿಕ ಸಂಸ್ಥೆ ಅಥವಾ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಅಂತ ಕ್ರಿಯೇಟ್ ಮಾಡ್ತಾರೆ. ಅವರ ಸ್ವಂತ ಜ್ಞಾನೋದಯ ಆದ್ಮೇಲೆ ಅವರು ಪತ್ರಿಜಿಯವ್ರು ಏನ್ ಹೇಳ್ತಾರೆ, ಇನ್ನ ಗುರು ಪರಂಪರೆ ಇಲ್ಲ ನಮ್ಮಲ್ಲಿ, ನಾನು ಗುರು ಅಲ್ಲ, ನಾನು ಐ ಆಮ್ ಎ ಫ್ರೆಂಡ್, ಗೈಡ್ ಅಂಡ್ ಫಿಲಾಸಫರ್. ಸೊ ಅಂತ ಹೇಳ್ಬಿಟ್ಟು ಎಲ್ಲರೂ ನಮಗೆ ನಾವೇ ಗುರು, ವಿ ಆರ್ ದ ಮಾಸ್ಟರ್ಸು, ನಮಗೆ
ಶ್ವಾಸವೇ ಗುರು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅಂದ್ಬಿಟ್ಟು ಆ ಶ್ವಾಸದ ಮೂಲಕ, ಶ್ವಾಸವಿದ್ಯೆ ಮೂಲಕ, ಧ್ಯಾನದ ಮೂಲಕ, ಧ್ಯಾನವಿದ್ಯೆ ಮೂಲಕ ಆಧ್ಯಾತ್ಮ ವಿದ್ಯೆಯನ್ನ, ಮನೋವಿಜ್ಞಾನವನ್ನ, ಆರೋಗ್ಯ ವಿಜ್ಞಾನವನ್ನ ಈ ಎಂಟೈರ್ ಎಲ್ಲ ಸೇರಿಸ್ಬಿಟ್ಟು ಈ ಜೀವನ ಶಾಸ್ತ್ರವನ್ನ, ಜೀವನ ವಿಜ್ಞಾನ, ಸೈನ್ಸ್ ಆಫ್ ಲಿವಿಂಗ್ ಅನ್ನ ಒಂದು ಸಂಕ್ಷಿಪ್ತವಾಗಿ ಮಾಡ್ಬಿಟ್ಟು ಎಲ್ಲರಿಗೂ ದೇಶಾದ್ಯಂತ ಪ್ರಪಂಚದಾದ್ಯಂತ ಅವರು ಹರಡ್ಬಿಟ್ಟು ಇಲ್ಲಿ ಈ ಗುರುವಿನ ಸ್ಥಾನದಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿಬಿಟ್ಟು ಇನ್ನು ಇವಾಗ ಸೂಕ್ಷ್ಮ ರೀತಿಯಲ್ಲಿ ಗುರುವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ದಾರೆ. ಸೊ ಎಲ್ಲ ಗುರುಗಳಿಗೂ ಮತ್ತೊಮ್ಮೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಇನ್ನು ಹಲವಾರು ಗುರುಗಳು ಈಗ ಮೊದಲಿಂದ ನೋಡಿದ್ರೆ ಶ್ರೀರಾಮಗೆ ವಶಿಷ್ಠ ಮಹರ್ಷಿ ಗುರು ಆಗಿದ್ರು. ಆಮೇಲೆ ಅದ್ ಮುಂಚೆ ಅಗಸ್ತ್ಯ ಮಹರ್ಷಿ ಆತರ ದ್ರೋಣನ ದ್ರೋಣನ ಗುರುವಿಗೆ ಗುರು ಆಗಿದ್ರು ಅಗಸ್ತ್ಯ ಮಹರ್ಷಿ. ಜನಕ ಮಹಾರಾಜನಿಗೆ ಯಜ್ಞವಾಲ್ಕರು ಗುರುವಾಗಿದ್ರು. ಇತ್ತೀಚೆಗೆ ಚೈತನ್ಯ ಮಹಾಪ್ರಭು ಅವರು ಗುರುಗಳಾಗಿ ನಮ್ಮ ಇಂಡಿಯಾದಲ್ಲದೆ ಎಲ್ಲ ಬೇರೆ ಕಂಟ್ರಿಗೂ, ಇದು ಯುರೋಪಿಯನ್ ಕಂಟ್ರಿಗೂ ಅಲ್ಲಿ ಹೋಗ್ಬಿಟ್ಟು ಕೃಷ್ಣ ಪ್ರಜ್ಞೆಯನ್ನ ಹರಡ್ತಾರೆ. ಅದು ಗುರುವಿನ ಪ್ರಜ್ಞೆ. ಅದರಿಂದ ನಾವು ಜೀವನದಲ್ಲಿ ಏನೇನೋ ಕಲಿಬಹುದು ಅಂತೇಳಿ. ಯಾಕಂದ್ರೆ ಪೂಜೆ ಪುನಸ್ಕಾರ, ಸಂಪ್ರದಾಯ, ಭಕ್ತಿ ಯೋಗ, ಧ್ಯಾನ ಯೋಗ ಅಂತಕ್ಕಂಥದ್ದು ಏನೂ ಗೊತ್ತೇ ಇಲ್ಲದೆ ಇರ್ತಕ್ಕಂಥ ಜನಗಳು ಯುರೋಪ್ ಅಲ್ಲಿ ಅದನ್ನ ಕೃಷ್ಣ ಕಾನ್ಶಿಯಸ್ನೆಸ್ ಅಂತ ಹೇಳಿ ಅದನ್ನ ಸ್ಪ್ರೆಡ್ ಮಾಡ್ತಾರೆ. ಇವತ್ತಿಗೂ ಅದು ಕೋಟ್ಯಾನು ಕೋಟಿಗಳು ಜನರು ಆ ಕೃಷ್ಣನ ಭಗವದ್ಗೀತೆಯ ಅಲ್ಲಿ ಬರ್ತಕ್ಕಂಥ ಸಾರಾಂಶವನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅವರು ದಾರಿದೀಪ ಆದ್ರು. ಸೊ ಅದೇ ರೀತಿ ಬುದ್ಧ, ಮಹಾವೀರ, ರಮಣರು, ಬಸವಣ್ಣ, ಸರ್ವಜ್ಞ, ವೇಮನ, ಅಕ್ಕಮಹಾದೇವಿ ಇದೆಲ್ಲ ಗುರುಗಳು ಹಿಂಗೆ ಹೇಳ್ತಾ ಹೋದ್ರೆ ಕೋಟ್ಯಾನು ಕೋಟಿ ಗುರುಗಳು ಪ್ರತಿ ಸಲ ಅವರ ಜನ್ಮಾನುಸಾರ ಆತ್ಮದ ಲೆವೆಲ್ ತಕ್ಕಂಗೆ ಅವರು ಬಂದ್ಬಿಟ್ಟು ಈ ಸಮಾಜವನ್ನ, ಈ ಜಗತ್ತನ್ನ ಉದ್ಧಾರ ಮಾಡ್ಲಿಕ್ಕೆ, ನಮ್ಮ ಆತ್ಮ ಉದ್ಧಾರ ಮಾಡ್ಲಿಕ್ಕೆ ಹಲವಾರು ಸಂದೇಶಗಳನ್ನ, ತಮ್ಮ ಅನುಭವ ಜ್ಞಾನವನ್ನು ಎಲ್ಲರಿಗೂ ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಲೆವೆಲ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಇವತ್ತಿನ ದಿನ ಗುರು ಪೂರ್ಣಿಮೆ, ವ್ಯಾಸ ಪೂರ್ಣಿಮಾ ಅಂತ ನಾವು ಕರಿತೇವೆ. ವ್ಯಾಸ ಪೂರ್ಣಿಮೆ, ಗುರು ಪೂರ್ಣಿಮೆ, ಆಷಾಢ ಪೂರ್ಣಿಮೆ. ಈ ವ್ಯಾಸ ಪೂರ್ಣಿಮೆ ವ್ಯಾಸರಿಗೆ ಸಮಂತು. ಯಾಕಂದ್ರೆ ವ್ಯಾಸ ಜಯಂತಿ, ವ್ಯಾಸರು ಅವರ ಜನ್ಮದಿನ ಹೌದು. ಆಮೇಲೆ ಅವರು ಈ ತತ್ವ ಸಿದ್ಧಾಂತಗಳಿಗೆ, ಫಿಲಾಸಫಿಗೆ ಮತ್ತೆ ನಮ್ಮ ಆತ್ಮ ಉದ್ಧಾರಕ್ಕಾಗಿ ಕೊಟ್ಟಿರ್ತಕ್ಕಂಥ ಅವರ ಈ ಜ್ಞಾನವನ್ನ ಈ ದಿನನೇ ಕೊಟ್ಟಿರೋದು ಅಂತ. ಅಂದ್ರೆ ವೇದವ್ಯಾಸರು ಏನ್ ಮಾಡಿದ್ರು, ಮುಂಚೆ ಯೂನಿವರ್ಸಲ್ ಕಾನ್ಶಿಯಸ್ನೆಸ್, ಬ್ರಹ್ಮಾಂಡದಿಂದ ಉತ್ಪತ್ತಿಯಾದಂತ ಅಂದ್ರೆ ಪರಮಾತ್ಮನಿಂದ ಉದ್ಭವಾದಂತ ವೇದಗಳನ್ನ, ಅದೆಲ್ಲ ಚೆಲ್ಲಾಪಿಲ್ಲಿ ಹೆಂಗ್ ಬೇಕಂಗಾಗಿದ್ವು, ಅದನ್ನ ವಿಂಗಡಣೆ ಮಾಡಿ 4 ಚತುರ್ವಿಧ ವೇದಗಳನ್ನಾಗಿ ಮಾಡ್ತಾರೆ ಅವರು. ಸಂಕ್ಷಿಪ್ತವಾಗಿ 4 ಅಂದ್ರೆ ಋಗ್ವೇದ, ಅಥರ್ವಣ ವೇದ, ಯಜುರ್ವೇದ, ಸಾಮವೇದ. ಅವರು ಅದಕ್ಕೆ ಉಪನಿಷತ್ತುಗಳು, ದಶ ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರ, 18 ಪುರಾಣಗಳನ್ನು, ಆಮೇಲೆ ವೇದಾಂತ ಸೂತ್ರಗಳನ್ನು ಎಲ್ಲ ಬರೆದ್ಬಿಟ್ಟು ಅಲ್ಲಿ ಒಂದು ಸ್ಟ್ರಕ್ಚರಲ್ ವೇ ಆಗಿ ಆ ಜ್ಞಾನವನ್ನ ಅವರು ಕೊಡ್ತಾರೆ. ಹಾಗಾಗಿ ಅವರು ಈ ಜಗತ್ತಿನಲ್ಲೇ ಒಂದು ಶ್ರೇಷ್ಠವಾದಂತ ಗುರು ಪರಂಪರೆ ಗುರು ಆಗಿದ್ರು. ಆದ್ರಿಂದ ವ್ಯಾಸ ಜಯಂತಿ, ಗುರು ಪೂರ್ಣಿಮೆ ಅಂತ ಜಗತ್ತಿನಾದ್ಯಂತ ಎಲ್ಲರೂ ಆಚರಿಸ್ತಾರೆ. ಈ ಗುರು ಪೂರ್ಣಿಮೆ ದಿನ ಈಗ ಬೇರೆ ಬೇರೆ ಗ್ರೂಪ್ ಅಲ್ಲಿ ವಿಂಗಡಣೆ ಆಗಿದ್ರು ಸಹ ಅವ್ರು ಗುರು ಪೂರ್ಣಿಮೆ ದಿನ ತಮ್ಮದೇ ಆದಂತ ಒಂದು ಆಚರಣೆಯನ್ನ, ಕೃತಜ್ಞತೆಯನ್ನ ಸಲ್ಲಿಸ್ತಾರೆ. ಫಾರ್ ಎಕ್ಸಾಂಪಲ್ ಬೌದ್ಧರು, ಜೈನರು, ಹಿಂದೂಗಳು ಎಲ್ಲರೂ ಗುರು ಪೂರ್ಣಿಮೆ ದಿನ ಒಂದು ವಿಶೇಷತೆಯನ್ನ ಕಾಣ್ತಾ ಇದ್ದಾರೆ. ಅವರು ಅಂದ್ರೆ ತಮ್ಮ ಜೀವನದಲ್ಲಿ ಉತ್ತಮವಾಗತಕ್ಕಂತ ಬಂದಿರ್ತಕ್ಕಂಥ ಜ್ಞಾನವನ್ನ ಆ ದಿನ ಹಂಚ್ಕೊಳ್ತಾರೆ, ಸ್ಮರಣೆ ಮಾಡ್ತಾರೆ. ಸೊ ಇದು ಗುರು ಪೂರ್ಣಿಮೆ ವಿಷಯ. ಸೊ ಇಷ್ಟೆಲ್ಲ ನಮಗೆ ಅವಶ್ಯಕತೆ ಇದೆಯಾ ಅಂತ ಅನಿಸ್ಬೋದು ನಿಮಗೆ. ಇದು ಅವಶ್ಯಕತೆ ಎಲ್ಲಿ ಅಂತ ಹೇಳಿದ್ರೆ, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ಸ್ ನಲ್ಲಿ ಜೀವನಶಾಸ್ತ್ರ, ನಾನು ಈಗ 4-6 ದಿನದಲ್ಲಿ ಬೋಧನೆ ಮಾಡುವಾಗ ಜೀವನಶಾಸ್ತ್ರದಲ್ಲಿ, ಅದರಲ್ಲೂ ಲಾಸ್ ಆಫ್ ಸ್ಪಿರಿಚುಯಾಲಿಟಿ, ಆಧ್ಯಾತ್ಮಿಕ ಸಿದ್ಧಾಂತಗಳು, 6 ಸಿದ್ಧಾಂತಗಳು ಏನೇನಿದೆ ನಾನು ಹೇಳಿದ್ದೀನಿ. ಲಾ ಆಫ್ ಕಾನ್ಶಿಯಸ್ನೆಸ್, ಲಾ ಆಫ್ ಇನ್ಕಾರ್ನೇಷನ್, ಲಾ ಆಫ್ ಕರ್ಮ ಅಂದ್ರೆ ಕರ್ಮ ಸಿದ್ಧಾಂತ, ಪ್ರಜ್ಞೆಯ ಸಿದ್ಧಾಂತ,
ಜನ್ಮ ಪುನರ್ಜನ್ಮ ಸಿದ್ಧಾಂತ, ಕರ್ಮ ಸಿದ್ಧಾಂತ, ವಿಕಾಸ ಸಿದ್ಧಾಂತ, ಸಾಧನ ಸಿದ್ಧಾಂತ ಅಂದ್ರೆ ಯೋಗ ಸಿದ್ಧಾಂತ, ಅಂಡ್ ದೆನ್ ಲಾಸ್ಟ್ಗೆ ಲಾ ಆಫ್ ಇನ್ಫಿನಿಟಿ, ಅನಂತ ತತ್ವ, ಅನೇಕ ಸಿದ್ಧಾಂತ ಅಂದ್ರೆ ಲಾ ಆಫ್ ಇನ್ಫಿನಿಟಿ, ಲಾ ಆಫ್ ಅನ್ಸರ್ಟನಿಟಿ. ಇವೆಲ್ಲ ಇದು ಎಲ್ಲಿದೆ ಅಂತ ಹೇಳಿದ್ರೆ ಬ್ರಹ್ಮಸೂತ್ರದಲ್ಲಿ ಇರ್ತಕ್ಕಂಥದ್ದು. ಆ ಬ್ರಹ್ಮಸೂತ್ರದಲ್ಲಿ ಆ ಉಪನಿಷತ್ತುಗಳಲ್ಲಿ ಯಾರು ಅರ್ಥ ಆಗದೆ ಇದ್ದಂತ ಸ್ಥಿತಿಯಲ್ಲಿ ಆ ವೇದವ್ಯಾಸರು ಅದನ್ನ ಅರ್ಥ ಆಗೋ ರೀತಿಯಲ್ಲಿ ಅದನ್ನ ಬರೆದ್ರು ಅವರು. ಸೊ ಆ ಬ್ರಹ್ಮಸೂತ್ರದಲ್ಲಿ ನಾವು ಇಲ್ಲಿ ಈ 6 ಸಿದ್ಧಾಂತಗಳನ್ನ ಟ್ರೇಸ್ ಮಾಡ್ತಾ ಹೋದ್ರೆ ಸುಮಾರು ಮೋರ್ ದ್ಯಾನ್ 3000 BC, ಅಂದ್ರೆ 3000 ಒಂದು 5,000-6,000 ವರ್ಷದ ಹಿಂದಿನ ಕಥೆ ಇದು, ವೇದಗಳ ಕಾಲ, ಸತ್ಯಯುಗದಲ್ಲಿ. ಸೊ ಆವಾಗ ಅಲ್ಲಿವರೆಗೂ ಟ್ರೇಸ್ ಆಗುತ್ತೆ, ಅಲ್ಲಿಗೆ ಈ ವ್ಯಾಸರು ಕಾರಣ. ಹಾಗಾಗಿ ವ್ಯಾಸ ಜಯಂತಿ, ಗುರುಪೂರ್ಣಿಮೆ ಜಯಂತಿ ಬಹಳ ವಿಶೇಷವಾಗಿದೆ. ಅದರಲ್ಲೂ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ಗೆ ಅಲ್ಲಿಂದ 6 ಸೂತ್ರಗಳು ಆ ಬ್ರಹ್ಮಸೂತ್ರದಿಂದ ಬಂದಿದೆ. ಅದನ್ನ ನಾವು ಇವತ್ತು ಸಿಂಪಲ್ ಆಗಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು 6 ಸೂತ್ರಗಳನ್ನ ವೆರಿ ಸಿಂಪಲ್, ಸರಳವಾಗಿ ಎಲ್ಲರಿಗೂ ವಿವರಣೆ. ಮೊನ್ನೆ ದಿನ ಅದ್ರ ಬಗ್ಗೆ ಒಂದು ಇಡೀ ದಿನ ಒಂದು ಸೆಷನ್ ಕೊಟ್ಟಿದ್ದೀನಿ, ದಯವಿಟ್ಟು ಮತ್ತೊಮ್ಮೆ ಕೇಳ್ಕೊಳ್ಳಿ. ಅದು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ 6 ಮೆಟ್ಲುಗಳು, ಅದು ಬಹಳ ಇಂಪಾರ್ಟೆಂಟ್. ಸೊ ಅದಕ್ಕೆ ಇದೆಲ್ಲ ಈ ಗುರು ಪರಂಪರೆ, ಶಿಷ್ಯ ಪರಂಪರೆ, ಈ ಗುರುಗಳನ್ನ ಸ್ಮರಣೆ ಮಾಡೋದು ಇದು ಬಹಳ ಇಂಪಾರ್ಟೆಂಟ್. ಹೋಲ್ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಎಲ್ಲ ಕಲ್ಮಿನೇಷನ್ ಆಫ್ ಆಲ್ ಮೆಸೇಜಸ್ ಫ್ರಮ್ ಆಲ್ ಗುರುಸ್. ಪತ್ರಿಜಿಯವರು ಒಂದ್ ಕಡೆ ಹೇಳ್ತಾರೆ, ನಮ್ಮಲ್ಲಿ ಯೋಗ ಅಂದ್ರೆ ಏನು ಅಂದ್ರೆ ಶ್ರೀಕೃಷ್ಣದಿಂದ ಬಂದಿದ್ದು. ಯೋಗ ಅಂದ್ರೆ ಏನು, ಪರಮಾತ್ಮ ಶ್ರೀಕೃಷ್ಣ ಯೋಗಿ ಭವ ಅರ್ಜುನ ಅಂತ ಹೇಳ್ತಾನಲ್ಲ, ಅದು ಯೋಗ ಅಲ್ಲಿಂದ ಬಂತು. ಯೋಗ ಅಂದ್ರೆ ಏನು, ಪತಂಜಲಿ ಮಹರ್ಷಿ ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳ್ತಾರೆ, ಅಲ್ಲಿ ಶುರುವಾಯ್ತು. ಹಾಗಾದ್ರೆ ಅದನ್ನ ಮಾಡೋದು ಹೇಗೆ ಅಂತ ಹೇಳಿದ್ರೆ, ನಾವು ಬುದ್ಧನ ಟೆಕ್ನಾಲಜಿ ಆನಾಪಾನಸತಿ ಧ್ಯಾನವನ್ನ ಕಲಿತು ಚಿತ್ತ ವೃತ್ತಿ ನಿರೋಧ ಸ್ಥಿತಿಗೆ ಬಂದ್ಬಿಟ್ಟು ಜ್ಞಾನವನ್ನು ಕಲಿತಾ ಹೋಗ್ತೀವಿ. ಒಂದ್ ಕಡೆ ಜ್ಞಾನವಂತಿಕೆ, ಒಂದ್ ಕಡೆ ಬುದ್ಧಿವಂತಿಕೆ ಅದು ಬೇಕು. ಅದ್ರ ಜೊತೆಗೆ ಧ್ಯಾನದ ಜೊತೆಗೆ ಹೃದಯವಂತಿಕೆಯನ್ನು ಕಲಿತೀವಿ. ನಮ್ಮಲ್ಲಿರ್ತಕ್ಕಂಥ ಪ್ರಾಣಿ ತತ್ವದಿಂದ ಮನುಷ್ಯ ತತ್ವದಿಂದ ದೈವತತ್ವದಿಂದ ಮಹಾದೈವ ತತ್ವ ಸ್ಥಿತಿಗೆ ನಾವು ಹೋಗಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ಸ್ ಎಲ್ಲಾ ಗುರುಗಳಿಂದ ಬಂದಿರತಕ್ಕಂಥ ಸಂದೇಶಗಳನ್ನೆಲ್ಲ ತಗೊಂಡು ಇದನ್ನ ಇವತ್ತು ನಿಮಗೆ ನೀವೇ ಗುರು, ನಿಮ್ಮ ಶ್ವಾಸವೇ ಗುರು ಅಂತಕ್ಕಂಥ ಒಂದು ಫೈನಲ್ ಸ್ಟೇಟ್ಮೆಂಟ್ ಕೊಟ್ಟು ಅದ್ರ ಮೂಲಕ ನೀವು ಜೀವನವನ್ನ, ಆತ್ಮವನ್ನ ಉದ್ಧಾರ ಮಾಡ್ಕೊಳ್ಳಿ. ಅಪ್ಪೋ ದೀಪೋ ಭವ, ನಿಮಗೆ ನೀವೇ ಬೆಳಕಾಗ್ರಿ, ಬಟ್ ಆ ಗುರುಗಳ ಜ್ಞಾನವನ್ನ ಅಳವಡಿಸ್ಕೊಳ್ಳಿ ಅಂತ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯಲ್ಲಿ ಪತ್ರಿಜಿಯವರು ಇಲ್ಲಿವರೆಗೂ ಎಲ್ಲಾರನ್ನೂ ಒಂದು ಪಿರಮಿಡ್ ಮಾಸ್ಟರ್ 1,44,000 ಪಿರಮಿಡ್ ಮಾಸ್ಟರ್ಗಳನ್ನು ತಯಾರು ಮಾಡಿ ಅವರು ಇವಾಗ ಸೂಕ್ಷ್ಮ ಲೋಕದಲ್ಲಿ ಕೆಲಸ ಮಾಡ್ತಾರೆ. ಸೊ ಅವರೆಲ್ಲರಿಗೂ ಇಲ್ಲಿಗೂ ನಮಗೆ ಪರೋಕ್ಷವಾಗಿ ಅಪರೋಕ್ಷವಾಗಿ ನಾವು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಇಲ್ಲಿವರೆಗೂ ಈ ಜೀವನದಲ್ಲಿ ನಮಗೆ ಕಲಿಸ್ಕೊಟ್ಟಂತ ನಮ್ಮ ಟೀಚರ್ಸ್ ಆಗ್ಬೋದು, ಈ ತರ ಜ್ಞಾನವನ್ನು ಕೊಟ್ಟ ಗುರುಗಳಾಗ್ಬೋದು, ಎಲ್ಲರಿಗೂ ನಮಗೆ ಕೃತಜ್ಞತೆ ಸಲ್ಲಿಸ್ತಾ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಥ್ಯಾಂಕ್ ಯು. ಸೊ ಇವಾಗ ಇಲ್ಲಿವರೆಗೂ ನಾವು 5 ಚಾಪ್ಟರ್ಸ್ ಮಾಡಿದ್ವಿ. ಮನೋಪ್ರಕ್ಷಾಳನ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4. ಮತ್ತು ಈಗ ಇವತ್ತಿನ ಧ್ಯಾನದ ಬಗ್ಗೆ ಕ್ವಶನ್ ಆನ್ಸರ್ ಇದ್ರೆ ಅದನ್ನ ಇವತ್ತು ಚರ್ಚೆ ಮಾಡೋಣ, ಎಲ್ಲರಿಗೂ ಅವಕಾಶ ಕೊಡೋಣ. ಇವತ್ತು ಗುರುಪೂರ್ಣಿಮೆ ದಿನ. ಈ ಗುರುಪೂರ್ಣಿಮೆ ಆಮೇಲೆ ಇನ್ನೊಂದು ಅಂಶ, ಈ ಗುರುಪೂರ್ಣಿಮೆ ಆಯ್ತು, ಇದ್ರ ಜೊತೆಗೆ ಹುಣ್ಣಿಮೆಯ ಮಹತ್ವ. ಹುಣ್ಣಿಮೆ ದಿನ ಧ್ಯಾನ ಯಾರು ಮಾಡ್ತಾರೋ ಅಲ್ಲಿ ಚಂದ್ರನಿಂದ ಬರ್ತಕ್ಕಂಥ ಸಕಾರಾತ್ಮಕ ಕಂಪನಗಳು, ಚಂದ್ರ ಅಂದ್ರೆ ಮನಸ್ಸು ಸರಿ ಮಾಡ್ತಕ್ಕಂಥ ಕಂಪನಗಳು ಇರುತ್ತೆ. ಈ ಹುಣ್ಣಿಮೆ ದಿನ ಈ ಬ್ರಹ್ಮಾಂಡದಲ್ಲಿ ಅಂದ್ರೆ ಭೂಮಿ ಮತ್ತೆ ಚಂದ್ರ ಹತ್ರ ಆಗೋದ್ರಿಂದ ಹುಣ್ಣಿಮೆ ದಿನ ಸಕಾರಾತ್ಮಕ ವಾತಾವರಣ, ಸೂದನಿಂಗ್ ಮೂಮೆಂಟ್. ಚಂದ್ರ ಅಂದ್ರೇನು, ಈಸ್ ಕನ್ವರ್ಟಿಂಗ್ ದಿ ಸ್ಕಾರ್ಚಿಂಗ್ ಲೈಟ್ ಆಫ್ ದಿ ಸನ್ ಇಂಟು ಸೂದನಿಂಗ್ ಲೈಟ್. ಅಂದ್ರೆ ಆ ಪ್ರಖರವಾದ ಜ್ಞಾನದ ಬೆಳಕನ್ನ ಅದನ್ನ ಸ್ಮೂತ್ ಮಾಡಿಬಿಟ್ಟು ಒಂದು ತಣ್ಣನೆ ಮಾಡಿಬಿಟ್ಟು ಕನ್ವರ್ಟ್ ಮಾಡಿ ಅದನ್ನ ಈ ಭೂಮಿ ಇರ್ತಕ್ಕಂಥ ಎಲ್ಲ ಚರಾಚರ ವಸ್ತುಗಳು, ಜೀವಿಗಳು ನಮ್ಮನ್ನು ಸೇರ್ಕೊಂಡು ಅದ್ರ ಮೇಲೆ ಅದನ್ನ
ಒಂದು ಹಾಯಾದಂತ ವಾತಾವರಣನ ಕ್ರಿಯೇಟ್ ಮಾಡ್ತಾನೆ. ಸೊ ಚಂದ್ರ. ಸೊ ಆ ದಿನ ಆ, ಭೂಮಿಗೆ ಭೂಮಿಗೆ ಒಂದು ಆತ್ಮ ಸಂಭೂತರು, ಆತ್ಮರೂಪದಲ್ಲಿರ್ತಕ್ಕಂಥ ಸೂಕ್ಷ್ಮ ಶರೀರಧಾರಿಗಳಂತ ಗುರುಗಳು, ಋಷಿಗಳು, ಋಷಿಪುಂಗರು, ಮತ್ತೆ ಆ ಸ್ಥಿತಿಯಲ್ಲಿ ಇರ್ತಕ್ಕಂಥ ಇತರ ಲೋಕಗಳಲ್ಲಿ ಇರ್ತಕ್ಕಂಥ ಎಲ್ಲರೂ ಭೂಮಿಗೆ ಬರ್ತಾರೆ. ನಮಗೆ ಅವರ ವೈಬ್ರೇಷನ್, ಅವರ ಫ್ರೀಕ್ವೆನ್ಸಿ ನಾವು ಧ್ಯಾನದ ಮೂಲಕ ರೀಚ್ ಆಗೋದಾದ್ರೆ ನಮಗೆ ಜ್ಞಾನ ಸಿಗುತ್ತೆ, ಅವರಿಂದ ಸಿಗುತ್ತೆ. ಈ ಜೀವನದಲ್ಲಿ ಮನುಷ್ಯ ಜನ್ಮ ಏನ್ ಮಾಡ್ಬೇಕು, ನಮ್ಮ ಜೀವನದಲ್ಲಿ ಎವ್ರಿ ಡೇ ಯು ಹ್ಯಾವ್ ಟು ಬಿಕಮ್ ಗುಡ್, ಬೆಟರ್ ಅಂಡ್ ಬೆಸ್ಟ್. ಸೊ ಅದಕ್ಕೆ ನಮಗೆ ಆ ಹುಣ್ಣಿಮೆ ದಿನ ಸಾಕಷ್ಟು ಅದರಿಂದ ಒಂದು ಫಲ ಸಿಗುತ್ತೆ. ಅದರಿಂದ ಹುಣ್ಣಿಮೆ ವಿಶೇಷ, ಮತ್ತೆ ಗುರು ಪೂರ್ಣಿಮೆ ಅದರಲ್ಲೂ ಇನ್ನೂ ವಿಶೇಷ. ಈ ದಿನ ನಾವು ಧ್ಯಾನ ಮಾಡಿದ್ರಿಂದ ನಮಗೆ ಆಧ್ಯಾತ್ಮಿಕ ಸಾಧನೆ ಬೇಗ ಆಗುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಈಗ ನಿನ್ನೆ ಮೊನ್ನೆ ಹೇಳಿದ್ವಿ ನಾವು, ನಮ್ಮಲ್ಲಿ ಇರ್ತಕ್ಕಂಥ ಪಂಚ ಕ್ಲೇಶಗಳು ಅವನ್ನ ಹೋಗ್ಲಾಡ್ಸಕ್ಕೆ ಈಸಿ ಆಗುತ್ತೆ. ನಕಾರಾತ್ಮಕ ಭಾವನೆಗಳನ್ನ ಹೋಗ್ಲಾಡ್ಸಕ್ಕೆ ಈಸಿ ಆಗುತ್ತೆ. ನಮ್ಮಲ್ಲಿರ್ತಕ್ಕಂಥ ಪಂಚ ವೃತ್ತಿಗಳು, ಆ ವೃತ್ತಿಗಳನ್ನ ಅಕ್ಲಿಷ್ಟವಾದಂತ ವೃತ್ತಿಗಳನ್ನ ಸರಿ ಮಾಡ್ಕೊಳ್ಳಕ್ಕೆ, ಬ್ಯಾಲೆನ್ಸ್ ಮಾಡಕ್ಕೆ ಅವತ್ತಿನ ದಿನ ಅನುಕೂಲ ಆಗುತ್ತೆ. ನಮ್ಮ ಮನಸ್ಥಿತಿ, ಮೂಢಚಿತ್ತ, ಚಂಚಲ ಚಿತ್ತ, ಶಾಂತ ಚಿತ್ತ, ಏಕಾಗ್ರ ಚಿತ್ತ, ಆನಂದ ಚಿತ್ತದನ್ನ ಅವನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಇವತ್ತಿನ ದಿನ ನಮಗೆ ಬಹಳ ಅನುಕೂಲ ಆಗುತ್ತೆ. ಇಲ್ಲಿವರೆಗೂ ಅದು ಚರ್ಚೆ ಮಾಡಿದ್ವಿ. ಹುಣ್ಣಿಮೆ ಅದು ವಿಶೇಷ, ಅದರಲ್ಲಿ ಗುರು ಪೂರ್ಣಿಮೆ ಇನ್ನೂ ವಿಶೇಷ. ಒಂದು ಜ್ಞಾನ ಸಿಗುತ್ತೆ, ಇನ್ನೊಂದು ನಮ್ಮ ಆತ್ಮ ಉದ್ಧಾರಕ್ಕೆ ಒಂದು ದಾರಿ ಕಾಣಿಸುತ್ತೆ. ದ ಪ್ರೋಸೆಸ್ ಏನಿದೆ, ಯೋಗ ಸಿದ್ಧಾಂತ ಅಂತ ಹೇಳಿದ್ನಲ್ಲ, ಸಾಧನ ಸಿದ್ಧಾಂತ, ವೇಗ ಸಿದ್ಧಾಂತ, ಅದ್ರ ಪ್ರೋಸೆಸ್ ಏನು ಕ್ವಿಕ್ ಆಗುತ್ತೆ. ಹುಣ್ಣಿಮೆ ದಿನ ಯಾರು ಧ್ಯಾನ ಮಾಡ್ತಾರೋ, ಸಕಾರಾತ್ಮಕ ವರ್ತನೆ ಮಾಡ್ತಾರೋ. ಈ ಕೆಲವೊಂದ್ಸರಿ ನೋಡಿರ್ಬೋದು ನೀವು, ಹುಣ್ಣಿಮೆ ದಿನ, ಹುಣ್ಣಿಮೆ ಅಂತ ಹೇಳಿದ್ರೆ ಅದು ಚಂದ್ರ ಅಂದ್ರೆ ನೀರು. ನಮ್ಮ ಬಾಡಿಯಲ್ಲೂ ನೀರಿನ ಅಂಶ 69-70% ನೀರಿನ ಅಂಶ ಇರುತ್ತೆ. ಅದ್ರ ಮೇಲೆ ಅದು ಪರಿಣಾಮ ಬೀಳುತ್ತೆ, ಡೈರೆಕ್ಟ್ ಆಗಿ ಪರಿಣಾಮ ಬೀಳುತ್ತೆ. ಈ ಹುಣ್ಣಿಮೆ ದಿನ ಕೆಲವರು, ಈಗ ನೋಡ್ರಿ, ಹಳೆ ಜನಗಳಲ್ಲಿ ಒಂದು ಮೂಢನಂಬಿಕೆ ಇರುತ್ತೆ. ಹುಣ್ಣಿಮೆ ದಿನ ಯಾರವರು ಕೆಲವರೆಲ್ಲ ಮಾನಸಿಕವಾಗಿ ವಿಕಾರ ಹೆಂಗೋ ಆಡ್ತಿರ್ತಾರೆ. ಅವರಿಗೆ ದೆವ್ವ ಬಂತು, ಭೂತ ಬಂತು. ಆದ್ರೆ ಆ ದೆವ್ವ ಭೂತ ಯಾವುದೂ ಇಲ್ಲ. ಅವ್ರ ಮನಸ್ಸಿನ, ಈಗ ಹುಣ್ಣಿಮೆ ದಿನ ಮನಸ್ಸು, ಕೆಲವರಿಗೆ ಸೂಕ್ಷ್ಮ ಮನಸ್ಸು, ವೀಕ್ ಮೈಂಡ್, ಅವ್ರು ಇರೋರೆಲ್ಲ ಸ್ವಲ್ಪ ಮನಸ್ಸು ವಿಕಾರ ಆಗುತ್ತೆ. ಅದನ್ನ ನಾವು ಈ ಆಧ್ಯಾತ್ಮಿಕ ರೂಪದಲ್ಲಿ ಸರಿ ಮಾಡ್ಕೊಳಕ್ಕೆ ಹುಣ್ಣಿಮೆ ದಿನ, ಗುರು ಪೂರ್ಣಿಮೆ ದಿನ ಅದು ಬಹಳ ಇಂಪಾರ್ಟೆಂಟ್. ಸೊ ಅದನ್ನ ಮಾಡ್ಕೊಳಕ್ಕೆ ಸಾಧ್ಯತೆ. ಹುಣ್ಣಿಮೆ ದಿನ ಮನಸ್ಸು ಒಂದ್ ಸ್ವಲ್ಪ ಶಾಂತವಾಗಿರುತ್ತೆ, ಸಕಾರಾತ್ಮಕವಿರುತ್ತೆ. ನಾವೇನೇ ಕೆಲಸ ಮಾಡಿದ್ರು ಅದನ್ನ ಮೈಂಡ್ಫುಲ್ನೆಸ್ ಇಂದ, ಮನೋತಲ್ಲೀನತೆಯಿಂದ ನಾವು ಮಾಡಕ್ಕೆ ಸಾಧ್ಯ ಆಗುತ್ತೆ. ಆ ಮನಸ್ಸನ್ನ ಆಡಿಟ್ ಮಾಡ್ಲಿಕ್ಕೆ, ಅದನ್ನ ಅಡ್ರೆಸ್ ಮಾಡ್ಲಿಕ್ಕೆ, ಮತ್ತೆ ಮನಸ್ಸಿಗೆ ಬುದ್ಧಿ ಹೇಳಲಿಕ್ಕೆ ಆ ದಿನ ಬಹಳ ಪ್ರಶಸ್ತವಾದದ್ದು. ಸೊ ವಿ ಕ್ಯಾನ್ ಮಾಡಿಫೈ ಅಂಡ್ ರೀಟ್ಯೂನ್ ಅವರ್ ಮೈಂಡ್ ಸೆಟ್. ಸೊ ಅದು ಎಲ್ಲದಕ್ಕೂ ಮನಸ್ಸೇ ಕಾರಣ. ಅವತ್ತಿನ ದಿನ ಹೇಳಿದೆ, ಅದು ಈ ಹುಣ್ಣಿಮೆ ದಿನ ನಾವು ಪ್ರಯೋಗ ಮಾಡಬಹುದು. ಮನ ಏವಂ ಮನುಷ್ಯಾನಂ ಕಾರಣಂ ಬಂಧ ಮೋಕ್ಷಾಯ, ಬಂಧಾಯ ವಿಷಯ ಸಂಗೋ ಮುಕ್ತೈ ನಿರ್ವಿಷಯಂ ಮನಃ. ಆ ಮುಕ್ತಿ, ನಿರ್ವಿಷಯ ಸ್ಥಿತಿಗೆ ಹೋಗ್ಲಿಕ್ಕೆ ಹುಣ್ಣಿಮೆ ದಿನ ಬಹಳ ಉಪಯೋಗ. ಅದರಲ್ಲಿ ಗುರು ಪೂರ್ಣಿಮೆ ದಿನ ಆ ಗುರುಗಳ ಎನರ್ಜಿ, ಅವ್ರದ್ದೆಲ್ಲ ವೈಬ್ರೇಷನ್ಸ್, ಆಶೀರ್ವಾದ ಎಲ್ಲ ಇರುತ್ತೆ. ಸೊ ಆ ತರ ಮಾಡ್ಲಿಕ್ಕೆ ನಮಗೆ ಬಹಳ ವಿಶೇಷ ದಿನ. ಸೊ ಇದು ಗುರು ಪೂರ್ಣಿಮೆಯ ಅಥವಾ ವಿಶೇಷ ಹುಣ್ಣಿಮೆ ಧ್ಯಾನದ ಮಹತ್ವ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಥ್ಯಾಂಕ್ ಯು. ಸೊ ಯಾರು ಏನು ಹೇಳ್ಬೇಕು, ಹ್ಯಾಂಡ್ ರೈಸ್ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಇಲ್ಲಿವರೆಗೂ 5 ದಿನ ಈ ಕಾರ್ಯಕ್ರಮ ಯೋಗಿಯ ಶ್ವಾಸಕ್ರಿಯೆ ಮಾಡಿದ್ವಿ, ಧ್ಯಾನ ಮಾಡಿದ್ವಿ. ನಮ್ಮನ್ನ ನಾವು ಹೀಲ್ ಮಾಡ್ಕೊಂಡು, ಸಾಲ್ಟ್ ಟೆಕ್ನಿಕ್, VIP ಟೆಕ್ನಿಕ್ ಅದನ್ನ ಹೇಳ್ಕೊಟ್ಟಿದ್ದೆ. ಸೊ ಅದನ್ನೆಲ್ಲ ನಿಮ್ಮ ಅನುಭವಗಳನ್ನ ಶೇರ್ ಮಾಡ್ಕೊಳ್ಳಿ. ಕ್ವಶನ್ ಏನಿದ್ರೆ ಕೇಳ್ಕೊಳ್ಳಿ. ಇನ್ನು ಅರ್ಧ ಗಂಟೆ ಟೈಮ್ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿತ್ತು ಸರ್. ಗುರು ಪೌರ್ಣಿಮೆ ಬಗ್ಗೆ ತುಂಬಾ ಚೆನ್ನಾಗಿತ್ತು. ನಾವು ಎಷ್ಟು ತಿಳ್ಕೊಂಡ್ರು ಸಾಲದು ಗುರುಗಳ ಬಗ್ಗೆ. ತುಂಬಾ ಚೆನ್ನಾಗಿತ್ತು ಸರ್. ಶ್ವಾಸವೇ ಗುರು ಅಂತ ನಮ್ಮ ಪತ್ರಿಜಿ ಅವರು ಹೇಳಿದ್ದಾರೆ. ಓಕೆ ಮಾಸ್ಟರ್, ಸರ್ನ ಏನಾದ್ರು ಕ್ವಶನ್ ಕೇಳಿ. ಹಲೋ ಸರ್, ನಮಸ್ಕಾರ.
ಮಾತಾಡಿ. ನಮಸ್ಕಾರ. ಸರ ಕ್ವಶನ್ ಕೇಳೋದಂದ್ರೆ ಕೇಳ್ಬಿಟ್ಟವ್ರಿ. ಗುರು ಪೂರ್ಣಿಮೆ ಅನ್ನೋದು ಗುರು ಪೂರ್ಣಿಮೆ ಹುಣಿಮೆ ಅನ್ನೋದು ಗೊತ್ತಿತ್ತು, ಪೂಜೆ ಮಾಡ್ತಿದ್ವಿ. ಅದ ಇದು ಗುರುಗಳಿಗೆ ಎಷ್ಟು ವಿಶೇಷವಾಗಿದ್ದು ಈ ಗುರು ಪೂರ್ಣಿಮೆ ಹುಣಿಮೆ ಅನ್ನೋದು ಅದು ಅರ್ಥ ಆಯ್ತು ಸರ ಇವತ್ತ ಕ್ಲಾಸ್ ಕೇಳಿ. ಅಂದ್ರ ನಾವು ಗುರುಗಳನ್ನ ಎಷ್ಟು ಇದು ಮಾಡ್ತಿರ್ತೇವೆ ಅಂದ್ರ ಹುಣಿಮೆ ದಿವಸ ನಾನು ರಾತ್ರಿ PS ಬಾಗಲಕೋಟೆ ಇದ್ರದ್ದು 3 ತಾಸು ಧ್ಯಾನ ಮಾಡ್ತೇನ್ರಿ ಸರ. 9ರಿಂದ 12 ಗಂಟೆವರೆಗೆನು ನೈಟ್ ಮಾಡ್ತಾ ಇದ್ದನ್ರಿ ಸರ್. ಅದನ್ನ ನನ್ನತ್ಲೆ ಅಂದ್ರೆ ಕ್ಲಾಸು ಪ್ರತಿ ದಿನನು ಇನ್ನು ಕೇಳ್ಬೇಕಿತ್ತು ಅನಿಸ್ತತ್ರಿ. ಆದ್ರೆ ಇವು ಟೆಕ್ನಿಕ್ ಅನ್ನು ಬೆಳಿಗ್ಗೆ ಧ್ಯಾನಕ್ಕಿಂತ ಮೊದ್ಲ 10 ನಿಮಿಷ ಮಾಡಿಸ್ತಿರಲ್ರಿ, ಅದು ಅಂತೂ ಅದ್ಭುತವಾಗಿತ್ತು ಸರ್ ಕ್ಲಾಸ್. ಅಂದ್ರೆ ಏನ್ರಿ ಇನ್ನು ನಿಮ್ಮ ಕ್ಲಾಸ್ಗಳು ಇನ್ನು ಮುಗಿತಲ್ಲ, ಇದು ಇನ್ನು ಕೇಳ್ಬೇಕತ್ತಲ್ಲ ಅನಿಸ್ತತಿ ಸರ್. ಥ್ಯಾಂಕ್ ಯು ಸರ್. PSS ಚಾನಲ್ಗೂ ನಿಮಗೂ ಅನಿತಾ ಮ್ಯಾಮ್ಗೂ ಪುಷ್ಪಾ ಮ್ಯಾಮ್ಗೂ ಕೋಟಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಅಲ್ಲಿ PMC ಬಾಗಲಕೋಟೆಗೆ ಅವ್ರೊಬ್ರು ಮೇಡಮ್ ಇದಾರೆ, ಅವ್ರೊಂದ್ಸರಿ ಫೋನ್ ಮಾಡಿದ್ರು. ಅವಾಗ ನಾನು ಫ್ರೀ ಇರ್ಲಿಲ್ಲ, ಕ್ಲಾಸ್ ಮಾಡ್ರಿ ಅಂತ. ಹ್ಞೂನ್ರಿ ಸರ್. ಅವ್ರಿಗೆ ಹೇಳ್ರಿ ಮೇಡಮ್, ಹೇಳಿ ನಮಗೆ ಇನ್ಫಾರ್ಮೇಶನ್ ಕೊಟ್ರೆ ಅಲ್ಲಿದು ಅಲ್ಲಿ. ಯಾಕಂದ್ರೆ PMC ಬಾಗಲಕೋಟೆ ಈ ಎಲ್ಲಾ PMC ಮತ್ತೆ ಎಲ್ಲಾ ಚಾನೆಲ್ಗಿಂತ ಲಾಸ್ಟಿಗೆ ಬಂದಿದ್ದದು. ಸೊ ಅಲ್ಲಿ ಒಂದು ವಾರ ಮಾಡ್ಬೋದು ಈ ತರ ಕ್ಲಾಸ್. ಯಾಕಂದ್ರೆ ಅಲ್ಲಿ ಜನಗಳಿಗೆ ಆ ಕಡೆ ಎಲ್ಲ ಇದಾರೆ, ಅವರಿಗೆ ಅವಶ್ಯಕತೆ ಇದೆ ಅಂತ. ಅವರು ಮಾತಾಡ್ರಿ ಅಂತಾರ್ರಿ ಸರ. ನಾನು ಇವತ್ತಿಗೆ ಮಾತಾಡಿಲ್ರಿ, ಹಂಗ ಮ್ಯೂಸಿಕ್ ಹಚ್ಕೊಂಡು ಧ್ಯಾನ ಮಾಡ್ತೇನ್ರಿ. ಯಾರಾದ್ರೂ ಮಾತಾಡಿರಿದ್ರು ಮಾತಾಡ್ರಿ ಅಂತ ಹೇಳ್ತಾರ್ರಿ, ನಾ ಮಾತಾಡಿಲ್ರಿ ಸರ. ಇವತ್ತ ನೆನಪು ಮಾಡ್ತಾ ಅದನ್ರಿ ಸರ. ಅದೇ ಮೇಡಮ್ ನೆನ್ಪ್ ಮಾಡಿ ಹೇಳ್ರಿ ಸರ್, ಅವ್ರಿಗೆ ಇನ್ವೈಟ್ ಮಾಡಿದ್ರೆ ಕ್ಲಾಸ್ ತಗೊಳ್ತಾರೆ. ಅವ್ರನ್ನ ಕ್ಲಾಸ್ ತಗೊಳಕ್ ಹೇಳ್ಬೇಕ್ರ ಸರ? ಇಲ್ಲ, ನಾವ್ ತಗೊಳ್ತೇವ್ರಿ. ನೀವ್ ತಗೊಂತೀರ ಸರ? ಥ್ಯಾಂಕ್ ಯು ಸರ, ಹೇಳ್ತಾನ್ರಿ ಸರ. ಥ್ಯಾಂಕ್ ಯು ಸರ. ಓಕೆ. ನೋಡಿ, ಇವತ್ತು ಹುಣ್ಣಿಮೆ ದಿನ, ಇವತ್ತೇ ಜಾಸ್ತಿ ಜನ ಇಲ್ಲಿ ಕನೆಕ್ಟ್ ಆಗ್ಯಾರ ಈ ಜೂಮ್ ಸೆಷನ್ಗೆ. ಎಸ್, ನೆಕ್ಸ್ಟ್ ಯಾರು ಓಪನ್ ಮಾಡ್ಕೊಳ್ಳಿ, ಮಾತಾಡಿ. ನಮಸ್ತೆ ಗಿರಿಸ್ವಾಮಿ ಸರ್. ಹೇಳ್ರಿ ಮೇಡಮ್. ಸರ್, ಕ್ಲಾಸ್ ಇವತ್ತಿಂದ ತುಂಬಾ ಚೆನ್ನಾಗಿತ್ತು. ಮೊದ್ಲಿಗೆ ಹ್ಯಾಪಿ ಗುರು ಪೂರ್ಣಿಮಾ. PSSM ಅಲ್ಲಿ ಯಾರ್ಯಾರು ಎಲ್ಲ ಇದಾರೆ ಗುರುಗಳಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಸರ್. 5-6 ದಿನದಿಂದ ನೀವು ಏನು ಯೋಗಿಕ್ ಟೆಕ್ನಿಕ್ ಮೂಲಕ ನಮ್ಗೆ ಧ್ಯಾನಕ್ಕೆ ಕೂರಿಸ್ತಿರಲ್ಲ, ತುಂಬಾ ವೈಬ್ರೇಷನ್, ಡೀಪ್ ಮೆಡಿಟೇಷನ್ ಸಿಗ್ತಾ ಇದೆ. ಆಮೇಲೆ ಆಲೋಚನೆಗಳು ಬರುತ್ತೆ, ಬಟ್ ಅದರ ಸಂಖ್ಯೆ ಕೇವಲ ಬರೀ 5-6 ಆಲೋಚನೆಗಳು ಬರೋಷ್ಟು ಸ್ಟೇಜಿಗೆ ಹೋಗಿದೆ ಸರ್. ಮೊದಲು ಇಷ್ಟೊಂದು ಕಾನ್ಸಂಟ್ರೇಷನ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ಕಾನ್ಸಂಟ್ರೇಷನ್ ಅಂದ್ರೆ ಗಮನಿಸಕ್ ಆಗ್ತಿರ್ಲಿಲ್ಲ ಉಸಿರನ್ನ. ಬಟ್ ಇಲ್ಲಿ ಉಸಿರನ್ನ ಎಷ್ಟು ಚೆನ್ನಾಗಿ ಗಮನಿಸ್ತೀವಿ ಅಂತಂದ್ರೆ ಭಾರಿ ಚೆನ್ನಾಗಿ ಗಮನಿಸ್ತೀವಿ. ಮತ್ತೆ ಅದರಿಂದ ಏನು ಶರೀರದಲ್ಲಿ ಬದಲಾವಣೆಗಳು ಅಂದ್ರೆ ಆ ವೈಬ್ರೇಷನ್ ಆಗ್ಲಿ, ಬುರುಡೆ ತಲೆ ಮೇಲೆ ಒಂದು ಏನಾದ್ರೂ ಈ ತರ ಬರ್ತಾ ಇದೆ ಅನ್ನೋದು ಒಂದು ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ತುಂಬಾ ಚೆನ್ನಾಗಿ ಮಾಡಕ್ಕೆ ನನಗೆ ಅವಕಾಶ ಸಿಗ್ತಾ ಇದೆ ಸರ್. ಚೆನ್ನಾಗಿದೆ. ಅದೇ ಆಲೋಚನೆಗಳಂತೂ ತುಂಬಾ ಕಮ್ಮಿ ಆಗಿದೆ. ಪ್ರತಿ ಸಾರಿನೂ ಇದೇ ಟೆಕ್ನಿಕ್ ನ ಅನುಸರಣೆ ಮಾಡ್ತೀನಿ. ಮತ್ತೆ ನಾನು ಯಾರಿಗೆ ಧ್ಯಾನ ಮಾಡಿ ಅಂತ ಹೇಳ್ತೀನಿ ಅವರಿಗೂ ಇದನ್ನೇ ಹೇಳ್ತಿದ್ದೀನಿ. ಫಸ್ಟ್ ಬೆಲ್ಲಿ ಬ್ರೀತಿಂಗ್ ಮಾಡ್ಕೊಳ್ಳಿ, ಆಮೇಲೆ ಧ್ಯಾನ ಕುತ್ಕೊಳ್ಳಿ, ನಿಮಗೆ ಅನುಭವ ಚೆನ್ನಾಗಾಗತ್ತೆ ಅಂತ ಹೇಳಿ. ಸರ್, ಇದು ಮನೋಪ್ರಕ್ಷಾಲನದಲ್ಲಿ ನೀವು ನಿನ್ನೆ ಕ್ಲಾಸಲ್ಲಿ ಹೇಳಿದ್ರಲ್ಲ ಸರ್, ನಿನ್ನೆಲ್ಲ ಮೊನ್ನೆ, ಮನೋ, ಚಿತ್ತ, ಬುದ್ಧಿ, ಅಹಂಕಾರ, ಈ 4 ಅಂತಃಕರಣಗಳು. ಅದರಲ್ಲಿ ಮನಸ್ಸಿಂದು ಹೇಳಿದ್ರು, ಮೂಢ ಚಿತ್ತ, ವಿಕ್ಷಿಪ್ತ ಚಿತ್ತ, ಕ್ಷಿಪ್ತ ಚಿತ್ತ. ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಿ. ಇದ್ರಲ್ಲಿ ಅಬ್ಸರ್ವ್ ಮಾಡಿದೆ. ಒಂದು ಫಸ್ಟ್ ಮಂಕಿ ಮೈಂಡ್, ಅದು ಕರೆಕ್ಟ್. ಈಗ ಅದು ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ, ಅದು ಓಕೆ. ಎರಡನೇದು ಚಂಚಲ ಚಿತ್ತ, ಅಂದ್ರೆ ಕನ್ಫ್ಯೂಷನ್ಸ್ಗೆ ಚಂಚಲ ಚಿತ್ತ ಅಂತ ಕರೀತಾರೆ ಸರ್. ಈಗ ನಾನೇನೋ ಮಾಡಕ್ಕಂತ ಹೋಗಿರ್ತೀನಿ, ಅದನ್ನ ಬಿಟ್ಟು ಮತ್ತೆ ಅಲ್ಲಿ ಕನ್ಫ್ಯೂಷನ್ ಆಗತ್ ನನಗೆ, ಅದು ಚಂಚಲ ಚಿತ್ತನ? ಕ್ಷಿಪ್ತ, ವಿಕ್ಷಿಪ್ತ ಅವೆರಡು ಚಂಚಲ ಚಿತ್ತ. ಕ್ಷಿಪ್ತ ಚಿತ್ತ ಅಂದ್ರೆ ಮಂಕಿ ಮೈಂಡ್, ವಿಕ್ಷಿಪ್ತ ಚಿತ್ತ ಅಂದ್ರೆ ಬಟರ್ಫ್ಲೈ ಮೈಂಡ್. ಕ್ಷಿಪ್ತ ಚಿತ್ತ ಅಂದ್ರೆ ಮಂಕಿ ಮೈಂಡ್ ಏನ್ ಮಾಡುತ್ತೆ, ಅದಕ್ಕೆ ಏನು ಇಲ್ಲ, ಅರ್ಥ ಇಲ್ಲ, ಕಾರಣ ಇಲ್ಲ, ಸುಮ್ನೆ ಇತ್ಲಾಗೆ ಹಾರಾಡೋದು, ಮಾಡೋದು, ಹೋಗೋದು, ಮಾಡೋದು, ಅತ್ಲಾಗ ಹೋದೆ ಇತ್ಲಾಗ ಹೋದೆ, ಸುಮ್ ಕುತ್ಕೊಳ್ಳಲ್ಲ ಮನಸ್ಸದು. ನಾನಾ ಕೆಲಸಗಳನ್ನು ಕೇಳಿಸ್ಕೊಳ್ಳಿ, ನಾನಾ ಕೆಲಸಗಳನ್ನು ಮಾಡುತ್ತೆ, ನಾನಾ ವಿಷಯಗಳು, ಯೋಚನೆ, ಆಲೋಚನೆ ಬರುತ್ತೆ. ಆದ್ರೆ ವಿಕ್ಷಿಪ್ತ ಚಿತ್ತ ಅಂತ ಹೇಳಿದ್ರೆ ಡಿಸ್ಟರ್ಬ್ ಮೈಂಡ್,
ಬಟರ್ಫ್ಲೈ ಏನ್ ಹಾ ಮಾಡುತ್ತೆ, ಒಂದ್ ಗಿಡದ ಮೇಲೆ ಕುತ್ಕೊಂಡು ಮತ್ತೊಂದ್ ಗಿಡಕ್ಕೆ ಹೋಗುತ್ತೆ. ಒಂದ್ ಕಾರಣ ಇರುತ್ತೆ, ಅಂದ್ರೆ ಇಲ್ಲಿ ಸಾಕು ಮಕರಂದ ಇರ್ಕೊಂಡಿದ್ದು ಅಲ್ಲಿ ಹೋಗುತ್ತೆ, ಇನ್ನೊಂದಕ್ಕೆ ಹಾ ಹೋಗುತ್ತೆ. ಹಾ ಹಾ ಅವಶ್ಯಕತೆ ಇದೆಯೋ ಇಲ್ಲೋ ಹೋಗ್ತಾ ಇರುತ್ತೆ. ಹಂಗೆ ನಾವು ಅವಶ್ಯಕತೆ ಇದೆಯೋ ಇಲ್ಲೋ, ಆ ಕೆಲಸ ಮಾಡಿದ್ವಿ, ಈ ಕೆಲಸ ಮಾಡಿದ್ವಿ, ಆ ವಸ್ತು ತಂದ್ವಿ, ಈ ವಸ್ತು ತಂದ್ವಿ, ಅದು ಹಾ ಬೇಕು ಹಾ ಇದು ಬೇಕು, ಅಲ್ಲಿ ಒಂದ್ ಕಾರಣ ಹ್ಮ್ ಇರುತ್ತೆ. ಅಲ್ಲಿ ಮಂಕಿ ಮೈಂಡ್ ಹ್ಮ್ ಕಾರಣ ಇರಲ್ಲ, ಸುಮ್ನೆ ಅತ್ಲಾಗಿತ್ಲಾಗಿ ಹುಚ್ಚಿರ್ತಾರ. ಅದೇ ಈಗ ಸುಮ್ನೆ ಕೆಲಸ ಮಾಡ್ತಿರ್ತಿದ್ವಿ, ಫಸ್ಟಿಗೆ ಅದೇ ಆಗ್ತಿದ್ದು. ಕೆಲಸದಲ್ಲಿ ಏನಾದ್ರು ಒಂದು ಕೆಲಸ ಮಾಡಿ, ಈಗ ಪಾತ್ರೆ ತೊಳಿತಿರ್ತೀವಿ, ಆವಾಗ ಆ ಪಾತ್ರೆ ತೊಳೆಯ ಗಮನ ಇರಲ್ಲ ನಮಗೆ. ಎಲ್ಲ ಹಿಂದೆ ಹೋಗ್ತೀವಿ. ಏನೇನ ನಡೆದಿರುತ್ತಲ್ಲ ಆ ಕಡೆ, ನಾನು ಇಷ್ಟೊತ್ತು ಎಲ್ಲಿದ್ದೆ, ಇದು ಮಂಕಿ ಮೈಂಡ್. ಕಾರಣನೇ ಇರಲ್ಲ, ಸುಮ್ನೆ ಹೋಗುತ್ತೆ. ಹ್ಮ್ ಎರಡನೇದು ಹೇಳಿದ್ರಲ್ಲ ಸರ್, ಬಟರ್ಫ್ಲೈ ಅಂತಂದ್ರೆ ಅದೇ ಒಂದು ಮಾಡ್ಬೇಕಂತ ಹೋಗಿರ್ತೀವಿ, ಅದನ್ನ ಅರ್ಧಂಬರ್ಧ, ಅದು ಅರ್ಧಂಬರ್ಧ, ಹ್ಮ್ ಮತ್ತೆ ಇನ್ನೊಂದ್ ಹತ್ರ ಹೋಗೋದು, ಇನ್ನೊಂದು ಕೆಲ್ಸಕ್ಕೆ. ಈ ತರ ಅದೇ. ಆ ಇದು ನಿಗ್ರಹ ಹೇಗೆ ಅಂದ್ರೆ, ಶ್ವಾಸದ ಮೂಲಕನೇ ನಾವು ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು. ಹ್ಮ್ ಅದೇ ಶಮ ದಮ. ತೆಲುಗಿನಲ್ಲಿ ಶಮಮು ದಮಮು, ಕನ್ನಡದಲ್ಲಿ ಶಮನ ಹಾ ಮಾಡೋದು ದಮನ ಮಾಡೋದು. ಕಂಟ್ರೋಲಿಂಗ್ ದಿ ಮೈಂಡ್, ಕಂಟ್ರೋಲಿಂಗ್ ದ ಬಾಡಿ. ಬಾಡಿ ಕಂಟ್ರೋಲ್ ಮಾಡೋದು, ಹಾ ಬಾಹ್ಯ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದು ದಮ, ಅಂತರೇಂದ್ರಿಯ ಹ್ಮ್ ಕಂಟ್ರೋಲ್ ಮಾಡೋದು ಶಮ. ಅವೆರಡೂ ಸಿದ್ಧಿ ಆಗ್ಬಿಟ್ರೆ ಚಂದ್ರನಾಡಿ ಹಾ ಸೂರ್ಯನಾಡಿ ಬ್ಯಾಲೆನ್ಸ್ ಆಗುತ್ತೆ. ಕ್ಷಿಪ್ತ ವಿಕ್ಷಿಪ್ತ ಹ್ಮ್ ಮೂಢ ಚಿತ್ತಗಳು ಬ್ಯಾಲೆನ್ಸ್ ಆಗಿ ಅವು ಅದು ಕೌರವರ ಸ್ಥಿತಿಯಿಂದ ಪಾಂಡವರ ಸ್ಥಿತಿಗೆ ಪಾಂಡವರ ಬರ್ತದೆ. ಸ್ಥಿತಿಗೆ ಬರುತ್ತೆ. ಹಾ ಸೇಮ್ ಸರ್ ತರ. ಅದೇ. ನೆನ್ನೆ ಮತ್ತೆ ರಿಪೀಟ್ ಕ್ಲಾಸ್ ಹಿಂದಿಂದೆಲ್ಲ ಹಾಕೊಂಡು ನೋಟ್ಸ್ ಮಾಡಿ ಕೇಳಿ, ಅದ್ ಆಮೇಲೆ ಅರ್ಥ ಆಯ್ತು ನನಗೆ. ಪಂಚವೃತ್ತಿಗಳು 5 ಹೇಳಿದ್ರಿ, ಪ್ರಮಾಣ, ವಿಪರ್ಯಯ, ವಿಕಲ್ಪ, ಹಾ ನಿದ್ರೆ, ಸ್ಮೃತಿ, ಇವೆಲ್ಲ ಅರ್ಥ ಆಯ್ತು. ಹೌದು. ಬಟ್ ಎಲ್ಲಿ ನಾವು ಎಡೋತಿದೀವಿ ಅನ್ನೋದು ನನಗೆ ಗೊತ್ತಾಯ್ತು ಸರ್. ಮತ್ತೆ ಹ್ಮ್ ಪಂಚಕ್ಲೇಶಗಳು ಹೇಳಿದ್ರೆ ಅದು ಅಷ್ಟೇ. ಎಷ್ಟು ನಾವು ಈಗ ಆಲ್ಮೋಸ್ಟ್ ಅದರಲ್ಲಿ ರಾಗದ್ವೇಷಗಳು ಆಲ್ಮೋಸ್ಟ್ ಕಡಿಮೆ ಆಗಿದೆ. ಹ್ಮ್ ಕಡಿಮೆ ನಿಲ್ವೇ ಇಲ್ಲ. ನಂದೇನು ಮಾಡ್ಬೇಕು, ನನ್ನ ಒಂದು ಜವಾಬ್ದಾರಿ ನಿಭಾಯಿಸ್ಬೇಕು ಅಷ್ಟೇ, ಆ ತರ ಬಂದಿದೆ. ಬಟ್ ಇಲ್ಲಿ ಅಭಿನಿವೇಶ ಭಯ ಒಂದು ನಾನು ಹೊರ ಹಾಕಿದೀನಿ ಅಂತ ಅನ್ಕೊಂತೀನಿ. ಆದ್ರೆ ಶರೀರದಲ್ಲಿ ಹೊಟ್ಟೆ ಭಾಗದಲ್ಲಿ ಅದು ವ್ಯಕ್ತ ಆಗುತ್ತೆ ಸರ್ ಒಂದೊಂದ್ಸರಿ. ಎದೆ ಭಾಗ ಹೊಟ್ಟೆ ಭಾಗದಲ್ಲಿ ತೋರಿಸ್ತಾ ಇದೆ ಭಯ, ಏನಾರು ನೆನೆಸ್ಕೊಂಡಾಗ. ಇದೆಲ್ಲ ಹೇಗೆ ಕಂಟ್ರೋಲ್ಸ್? ಅದು ಈಗ ನೋಡಿ, ಇವಾಗ ನಿಮ್ಗೇನು ಒಂದು ಮಗುಗೆ ಏನೂ ಗೊತ್ತಿರಲ್ಲ. ಹ್ಮ್ ಕತ್ಲು ಅಂದ್ರೆ ಹೆಂಗಿರುತ್ತೆ, ಬೆಳಕು ಅಂದ್ರೆ ಹೇಗಿರುತ್ತೆ ಅಂತ ಗೊತ್ತಿರಲ್ಲ. ಗೊತ್ತಿರುತ್ತಾ? ಇಲ್ಲ ಇಲ್ಲ ಸರ್. ಆ ಕತ್ಲು ಒಳಗ್ ಹೋದಾಗನೇ ಕತ್ಲು ಹಿಂಗಿರುತ್ತೆ ಅಂದ್ರೆ ಅಜ್ಞಾನ ಹಿಂಗಿರುತ್ತೆ ಅಂದ್ರೆ. ಈಗ ಉದಾಹರಣೆಗೆ ಡಿಪ್ರೆಷನ್ ಆಗುತ್ತೆ. ಡಿಪ್ರೆಷನ್ ಹಂಗಂದ್ರೆ ಏನು ಮಾತಾಡ್ತಿರ್ತಾರೆ, ಹೇಳ್ತಿರ್ತಾರೆ. ಆ ಡಿಪ್ರೆಷನ್ ಅಂದ್ರೆ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ. ಆ ಹೌದು ಸರ್, ಡಿಪ್ರೆಷನ್ ಹೌದು. ಇಂದ ಹೊರಗ್ ಬರೋದು ಖುಷಿ ಆಗುತ್ತಲ್ಲ, ಅದು ಗೊತ್ತಾಗ್ಬೇಕಾದ್ರೆ ಆ ಡಿಪ್ರೆಷನ್ ಒಳಗ್ ಪಾಸ್ ಆಗ್ಬೇಕು. ಹಾ ಈಗ ಒಬ್ರು ಕಾಯಿಲೆ ಮನುಷ್ಯರು, ಫಾರ್ ಎಕ್ಸಾಂಪಲ್ ವೈದ್ಯರಿಗೆ ಎಲ್ಲದೂ ಗೊತ್ತಿರುತ್ತೆ, ಆದ್ರೆ ಆ ಕಾಯಿಲೆ ಸಕ್ಕರೆ ಕಾಯಿಲೆ ವೈದ್ಯರಿಗೆ ಬಂದಾಗನೇ ಜಾಸ್ತಿ ಅನುಭವ ಆಗೋದು. ಹೌದು ಸರ್, ಹೌದು. ಆ ರೀತಿ ಭಯದ ಮೂಲಕ, ಸ್ವಲ್ಪ ಭಯದ ಮೂಲಕ, ಅದ್ರದ್ದು ಮೂಲಕ ಹಾದು ಹೋಗ್ಬೇಕು ನಮ್ಮ ಜೀವನ. ಪರಿಸ್ಥಿತಿಗಳ ಮೂಲಕ ಹಾದು ಹೋದಾಗ ಆ ಭಯ ಹೋಗುತ್ತೆ. ಹ್ಮ್ ಭಯ ಅಂದ್ರೆ ಆತರ. ಬರೋದು ಭಯ ಬರೋದು ಯಾಕೆ ಅಂದ್ರೆ ಇಮ್ಯಾಜಿನೇಷನ್ಗೆ. ಹಾ ಸರ್, ಹೌದು. ಹಾ ಏನೇನೋ ನೆನೆಸ್ಕೊಂಡಾಗ ಅದು ಸುಮ್ನೆ ಏನೇನೋ ಬಂದು. ನಮಗ್ ಕಣ್ಣಿಗೆ ಕಾಣದೇ ಇರೋದು, ಆಗದೆ ಇರೋದನ್ನ ನೆನೆಸ್ಕೊಂಡ್ಬಿಡ್ತೀವಿ, ಅವಾಗ ಭಯ ಬರುತ್ತೆ. ಹೌದು ಸರ್. ಅಲ್ಲ ಅದಕ್ಕೆ ಆಗದೆ ಇದೆಲ್ಲ ಇರೋದನ್ನ ನೆನೆಸ್ಕೋಬಾರ್ದು. ಈ ಮನಸ್ಸಿಂದು ಮತ್ತೆ ಕ್ಲೇಶಗಳು, ಈ ವೃತ್ತಿಗಳು, ಇವೆಲ್ಲ ಸಂಪೂರ್ಣ ನಿಗ್ರಹ ಏಕೈಕ ದಾರಿ ಧ್ಯಾನ ಅಂತ ಹೇಳ್ತಿದ್ದೀರ ಸರ್ ನೀವೀಗ? ಹೌದು, ಧ್ಯಾನ. ಧ್ಯಾನ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಮೈಂಡ್ ಅಲ್ಲಿ, ಆ ಮೈಂಡ್ ಅನ್ನು ಸರಿ ಮಾಡ್ಕೊಳಕ್ಕೆ ಧ್ಯಾನ. ಧ್ಯಾನಂ ಹಾ ನಿರ್ವಿಷಯಂ ಮನಃ. ಮನಃ. ಸರ್, ಅರ್ಥ ಆಯ್ತು ಸರ್. ಮಾಡ್ತೀವಿ ಸರ್, ಧ್ಯಾನ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗ್ ಆಗ್ತಾ ಇದೆ ಧ್ಯಾನ. ಇಷ್ಟೊಂದು ಡೀಪ್ ಸ್ಟೇಟ್ ಯಾವಾಗ್ಲೂ ಸಿಕ್ಕಿರ್ಲಿಲ್ಲ. ಅಂದ್ರೆ ಕಣ್ಣೇ ಬಿಡಕ್ ಆಗಲ್ಲ. ಇನ್ನೊಂದ್ ಸ್ವಲ್ಪ ಹೊತ್ತು ವೆರಿ ಗುಡ್. ಕುತ್ಕೊಳ್ಳೋಣ, ಎದ್ದೇಳೋದ್ ಬೇಡ, ಕುತ್ಕೊಳ್ಳೋಣ ಅಂತ ಅನ್ಸುತ್ತೆ. ಬಟ್ ಇವತ್ತು ಮ್ಯೂಸಿಕ್ ಆನ್ ಆಯ್ತೋ ಇಲ್ಲ ನನಗೆ ಗೊತ್ತಾಗಿಲ್ಲ. ನಂದ್ರಲ್ಲಿ ಬರ್ಲಿಲ್ಲ ಸರ್ ಮ್ಯೂಸಿಕ್. ಬಹುಶಃ ಮ್ಯೂಸಿಕ್ ಆನ್ ಮಾಡಿರೋದು ಆಳವಾಗಿ ಧ್ಯಾನದಲ್ಲಿ ಹೋಗ್ಬಿಟ್ಟಿದ್ರು ಅನ್ಸುತ್ತೆ. ಸರ್ ಅದು ಆನ್ ಆಗ್ಲಿಲ್ಲ. ಆಮೇಲೆ ನಾನ್ ನೋಡೋಣ ಮೊಬೈಲ್ ಅಂದ್ರೆ ಬೇಡ ಬೇಡ, ಇಷ್ಟೊಂದು ಡೀಪ್ ಸ್ಟೇಟ್ ಅಲ್ಲಿ ಇದೀನಿ, ಮತ್ತೆ ನೋಡಿದ್ರೆ ಡಿಸ್ಟರ್ಬ್ ಆಗುತ್ತೆ ಅಂತ ಮೊಬೈಲ್ ನೋಡಕ್ಕೆ ಹೋಗ್ಲಿಲ್ಲ ನಾನು. ಹಂಗೆ ಕಂಟಿನ್ಯೂ ಮಾಡಿದೆ. ಮ್ಯೂಸಿಕ್ ಯಾಕೆ ಆನ್ ಆಗ್ಲಿಲ್ಲ? ಅದು ಆನ್ ಮಾಡ್ಲಿಲ್ವಾ ಏನ್ ಗೊತ್ತಿಲ್ಲ. ನಾನ್ ನಿಮ್ಗೆ ಕ್ಲಾಸ್ ತುಂಬಾ ಮೆಸೇಜ್ ಮ್ಯೂಸಿಕ್ ಆನ್ ಮಾಡ್ಬೇಕೋ ಬೇಡವಾ ಅಂತ, ನಂಗೆ ರಿಪ್ಲೈ ಬಂದಿಲ್ಲ, ಅದಕ್ಕೆ ನಾನು ಸರಿ. ಹಾ ಓಕೆ, ಮ್ಯೂಸಿಕ್ ಪ್ಲೀಸ್ ಅಂದಾಗ ಮಾಡ್ಬೇಕು ಅಷ್ಟೇ. ಓಕೆ
ಓಕೆ ಸರ್, ಚೆನ್ನಾಗಿತ್ತು. PCS ಬಗ್ಗೆ ನಿಮ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರಿ, ಸೊ ಮಚ್. ಥ್ಯಾಂಕ್ ಯು. ಸೊ ಇದು ಪರಿವರ್ತನೆ. ಸೊ ಇನ್ಯಾರು ನಾಗರತ್ನ, ಸುರೇಖಾ ಇದು ಅನ್ಮಿಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ಎಲ್ಲಾ ನಮಸ್ತೆ. ಗುರುವೃಂದಕ್ಕೂ ನನ್ನ ಆತ್ಮಪೂರ್ವಕ ನಮಸ್ಕಾರಗಳು. ಮತ್ತೆ ನಿಮಗೆ ಶಿರಷ್ಟಾಂಗ ನಮಸ್ಕಾರ ಹೇಳ್ತೀವಿ ಸರ್. ತುಂಬಾನೇ ಅದ್ಭುತವಾಗಿತ್ತು ಸರ್ ಕ್ಲಾಸ್. ಜೀವನ ಶಾಸ್ತ್ರ ಅಂದ್ರೆ ನಾವು ಎಷ್ಟು ಅಂತಃಕರಣ ಶುದ್ಧಿ ಮಾಡ್ಕೋಬೇಕು ಅನ್ನೋದ ಪ್ರತಿ ದಿವಸ ಕೂಡ ಚೆನ್ನಾಗಿ ಹೇಳ್ತಾ ಇದ್ರಿ ಸರ್. ನಾವು ಅದನ್ನ ಅಳವಡಿಸ್ಕೊಂಡು ನಮ್ಮಲ್ಲಿರುವ ಎಲ್ಲಾ ನೆಗೆಟಿವ್ಸ್ ಎಲ್ಲ ಹೊರಗೆ ಹಾಕಕ್ಕೆ ಎಷ್ಟೊಂದು ಉಪಯೋಗ ಆಗಿದೆ ಅಂದ್ರೆ, ಆ ಧ್ಯಾನ ಶಾಸ್ತ್ರ ಅಂದ್ರೆ ಆನಂದ ಆಗಿರೋದು ಅನ್ನೋದು, ಮನೋಪ್ರಕ್ಷಾಳನೆ, ಚಂದ್ರನಾಡಿ, ಸೂರ್ಯನಾಡಿ, ಸುಷುಮ್ನ ನಾಡಿಯಲ್ಲಿ ಬರೋದು ಎಲ್ಲದೂ ತುಂಬಾ ಅದ್ಭುತವಾಗಿತ್ತು ಸರ್. ನಾವು ಧ್ಯಾನ ಮಾಡಕ್ ಕೂತ್ಕೊಂಡಾಗ ನೀವು ಉಸಿರು ಒಳಗೆ ಎಳ್ಕೊಳ್ರಿ ಬಿಡ್ರಿ ಅಂತ ಅಂದಾಗ ಅದನ್ನ ಅರ್ಧ ಮಾಡ್ತಾ ಇದ್ರೆ ಅಲ್ಲೇನೆ ನಾವು ಧ್ಯಾನಕ್ಕೆ ಹೋಗೋ ಸ್ಥಿತಿಗೆ ಬರ್ತಾ ಇದ್ವಿ ಸರ್. ಅಷ್ಟು ಧ್ಯಾನ, ಮನಸ್ಸಲ್ಲಿ ಯಾವ್ದು ಆಲೋಚನೆನೇ ಬರ್ತಾನೆ ಇರ್ಲಿಲ್ಲ. ಮನಸ್ಸು ಫುಲ್ ಖಾಲಿ ಆದಂಗೆ ಧ್ಯಾನ ಸ್ಥಿತಿಗೆ ಹೋಗ್ತಾ ಇದ್ವಿ. ಅಷ್ಟು ಚೆನ್ನಾಗಿ ಪ್ರತಿ ದಿವ್ಸನೂ ಕೂಡ ಹಂಗೆ ಆಗ್ತಾ ಇರುತ್ತೆ. ಇವತ್ತೂ ಕೂಡ ಹಂಗೆ ತುಂಬಾ ಈ ಗುರು ಪೂರ್ಣಿಮೆ ದಿವ್ಸ ತುಂಬಾ ಅದ್ಭುತವಾಗಿ ಧ್ಯಾನ ಆಯ್ತು. ಎಲ್ಲಾ ಗುರುಗಳಿಗೂ ನನ್ನ ಶಿರಷ್ಟಾಂಗ ನಮಸ್ಕಾರ ಹೇಳ್ತೀನಿ. ಗುರು ಅಂದ್ರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಬರೋದು, ಅಜ್ಞಾನದಿಂದ ಜ್ಞಾನದ ಕಡೆ ಬರೋದು ಅನ್ನೋದು. ತುಂಬಾ 6 ಬ್ರಹ್ಮಸೂತ್ರಗಳು ಎಲ್ಲದನ್ನು ಚೆನ್ನಾಗಿ ಹೇಳಿದ್ರಿ ಸರ್. ಪತ್ರಿಜಿಯವರು ಶ್ವಾಸವೇ ಗುರು ಅಂತ ಹೇಳಿದೆ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ಎಲ್ಲ ಗುರುಗಳು ಹೇಳಿರೋದ ನಾವು ಅಳವಡಿಸ್ಕೊಳ್ಬೇಕು ಅನ್ನೋದು ನೀವು ತುಂಬಾ ಚೆನ್ನಾಗಿ ಗುರುವಿನ ಬಗ್ಗೆ ಚೆನ್ನಾಗಿ ಹೇಳಿದ್ರಿ ಸರ್. ಚೆನ್ನಾಗಿ ನನಗೆ ಅಲ್ಲಿ ಬಲಭಾಗ ಪೂರ್ತಿ ಹಿಡ್ಕೊಂಡಂಗ ಆಗೋದು, ಎಲ್ಲ ಒಂಥರ ಜುಮ್ ಅನ್ನೋದು ಆತರ ಆಗ್ತಾ ಇತ್ತು. ಇವಾಗ ಏನು ಆಗಲ್ಲ ಸರ್. ಅದೆಲ್ಲ ನೀವು ಒಂದ್ಸರಿ ಹೇಳಿದ್ರಿ ಕ್ಲಾಸ್ ಮಾಡಿದಾಗ, ನಿನ್ ತಲೆಗಿರೋದೆಲ್ಲ ಕಸ ತೆಗ್ದಾಕು ಅಂತ ಹೇಳಿದ್ರಿ. ಆವಾಗ ಒಂದ್ಸರಿ ಕ್ಲಾಸ್ ಮಾಡಿದಾಗ ಆವಾಗ್ಲಿಂದಲೂ ಕೂಡ ನಾನು ಅದನ್ನ ಅಬ್ಸರ್ವ್ ಮಾಡ್ಕೊಂಡೇ ಬಂದಾಗ ನನಗೀಗ ಅದು ಇಲ್ವೇ ಇಲ್ಲ ಸರ್. ಬಲಗಡೆ ಭಾಗದಲ್ಲಿ ಯಾವ್ದು ಜುಮ್ ಅನ್ನೋದು ಇಲ್ಲ, ಏನೂ ಇಲ್ಲ, ಎಲ್ಲ ಹೋಯ್ತೆ ಸರ್. ನೀವು ಹೇಳಿದ್ದು ತುಂಬಾನೇ ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ ಸರ್ ಹಿಂಗ್ ಹೇಳಿದ್ರು ನನಗೆ. ಅದನ್ನ ನಾನು ಎಲ್ಲ ಅಳವಡಿಸ್ಕೊಂಡು ಇದ್ ಮಾಡೋದಕ್ಕೆ ನನ್ಗೆ ಇವಾಗ ಏನು ಆಗಲ್ಲ, ಚೆನ್ನಾಗಿದ್ದೀನಿ. ಮೊದ್ಲು ಸುಮ್ನೆ ಏನೇನೋ ಯೋಚನೆ ಮಾಡ್ತಾ ಇದ್ದೆ ಸರ್. ಎಲ್ಲದು ಆಗೋಗಿರೋದೆಲ್ಲ ಯೋಚನೆ ಮಾಡೋದು, ಅಳೋದು ಆತರ ಮಾಡ್ತಾ ಇದ್ದೆ. ಅದಕ್ಕೆ Very good. ಒಂದ್ಸರಿ ಹೇಳಿದ್ರಿ ನೀವು ತಲೆಗಳು ಕಸ ತೆಗ್ದಾಕು ಮೊದ್ಲು ಅಂತ ಹೇಳಿದ್ರಿ ನೀವು. ಅದನ್ನೇ ಜ್ಞಾಪಕದಲ್ಲಿ ಇಟ್ಕೊಂಡು ಅದನ್ನೇ ಎಲ್ಲ ಅಳವಡಿಸ್ಕೊಂಡು ಹೋಗ್ತಾ ಇದ್ದೆ ಸರ್. ಇವಾಗ ಏನು ಇಲ್ಲ ಸರ್, ಚೆನ್ನಾಗಿದ್ದೀನಿ ಆರೋಗ್ಯವಾಗಿ ಎಲ್ಲದಕ್ಕೂ, ಎಲ್ಲಾ ವಿಷಯದಲ್ಲೂ. ತುಂಬಾ ಥ್ಯಾಂಕ್ ಯು ವೆರಿ ಸರ್ ಗುಡ್. ನಿಮ್ಗೆ. ನಿಮ್ದು ಯಾವ ಊರು? ನಮ್ದು ಗುಬ್ಬಿ ಸರ್. ಹಾ, ಓಕೆ. ಗುಬ್ಬಿ, ಅದೇ ತುಮಕೂರ್ ಹತ್ರ ಗುಬ್ಬಿ. ಹಾ, ತುಮಕೂರ್ ಹತ್ರ ಅಲ್ಲಿ ಸಿದ್ದರ ಬೆಟ್ಟ ಅಂತಿದೆ. ಅಲ್ಲಿ ಒಂದ್ಸರಿ ಕೊರಟಗೆರೆ ಒಂದ್ಸರಿ ಸಿದ್ರ ಬೆಟ್ಟ ಎಲ್ಲ ಇದೆ. ನೂರ ಅಲ್ಲಿ ಸರ್. 130 ಜನ ಅಲ್ಲಿಗೆ ಹೋಗಿದ್ವಿ. ಹ್ಮ್. ಅಲ್ಲಿ 2 ದಿನ ಧ್ಯಾನ ಮಾಡ್ಕೊಂಡು ಅಲ್ಲಿನೂ ಯೋಗಿಯ ಶ್ವಾಸಕ್ರಿಯೆ ಮಾಡಿಸಿ ಬಂದಿದ್ವಿ. ಹೌದು, ತುಂಬಾ ಚೆನ್ನಾಗಿದೆ ಸರ್. ಅಲ್ಲಿ ಸಿದ್ರ ಬೆಟ್ಟದಲ್ಲಿ ತುಂಬಾ ಅದ್ಭುತವಾಗಿದೆ. ನಾವು ಆಯ್ತು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ ಯು ಸರ್. ಚೆನ್ನಾಗಿ ನಮ್ಗೆಲ್ಲ ತಿಳಿಸ್ಕೊಟ್ರಿ ಜೀವನ ಶಾಸ್ತ್ರದ ಬಗ್ಗೆ. ನಾವು ಬರೀ ದಿನಾಲು ಕೂಡ ಏನು ಬರೀ ಊಟ ಮಾಡೋದು, ಮಾಡೋದು, ಕೆಲಸ ಮಾಡೋದು, ಮಲ್ಕೊಳ್ಳೋದು, ಇದೇ ತರ ಇತ್ತು. ಇವಾಗ ನೀವು ಎಷ್ಟು ಚೆನ್ನಾಗಿ ನಮ್ಗೆ ಎಲ್ಲದಕ್ಕೂ ತಿಳಿಸ್ಕೊಡ್ತಾ ಇದ್ರ ಪಿರಮಿಡ್ ಮಾಸ್ಟರ್ಗಳೆಲ್ಲರ. ತುಂಬಾ ಥ್ಯಾಂಕ್ ಯು ಸರ್ ಎಲ್ರಿಗೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅನಿತಾ ಮೇಡಮ್ಗೂ ಥ್ಯಾಂಕ್ ಯು. ಎಸ್ ಮೇಡಮ್. ನೆಕ್ಸ್ಟ್ ಯಾರು? ಸುರೇಖಾ ಮ್ಯಾಮ್ ಮಾತಾಡಿ. ಸುರೇಖಾ ಓಪನ್ ಮಾಡ್ಕೊಳ್ಳಿ. ನಮಸ್ಕಾರ ಸರ್. ಎಸ್ ಮೇಡಮ್. ಮೊದಲಿಗೆ ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ನನಗೆ ಈ ಧ್ಯಾನದಿಂದ ತುಂಬಾ ಅನುಕೂಲ ಆಗಿದೆ ಸರ್. ನಾನು ಧ್ಯಾನ 6 ಮಂತ್ ಇಂದ ಮಾಡಿದ್ರು ಮಂಡಲ ಧ್ಯಾನದೊಳಗ ಇರ್ತಿದ್ದಿಲ್ಲ. ಪ್ಲಸ್ ಯಾವ್ದು ಮ್ಯೂಸಿಕ್ ಏನು ಹಾಕೋತಿದ್ದಿಲ್ಲ ಸರ್. ನಾನೇ 1 hour ಹಂಗ ಇಟ್ಕೊಂಡು ಮಾಡ್ತಾ ಇದ್ದೆ. ನಿಮ್ಕಿನ ಮುಂಚೆ 2 ಮಂಡಲ ಧ್ಯಾನದೊಳಗ ಅಂದ್ರೆ 2 ದಿನ ಅಷ್ಟೇ, ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ, ಅವು 2 ಸೆಷನ್ ಜಾಯಿನ್ ಆಗಿ ಕಂಟಿನ್ಯೂ ನಿಮ್ಲಿಂದ ಜಾಯಿನ್ ಆದೆ ಸರ್.
ನಿಮ್ದು ಜಾಯಿನ್ ಆದ್ಮೇಲೆ ನಂದೆಲ್ಲ ಫುಲ್ ಚೇಂಜಸ್ ಆಗಿ ಫುಲ್ ಡೀಪ್ ಮೆಡಿಟೇಷನ್ ಅಲ್ಲಿ ಹೋಗ್ತಾ ಇದ್ದೀನಿ ಸರ್. ಮೊದ್ಲೆಲ್ಲ ಶ್ವಾಸ ಕಡೆ 1-2 ಸೆಕೆಂಡ್ ಅಥವಾ 1 ನಿಮಿಷ 2 ನಿಮಿಷ ಅಷ್ಟೇ ಹೋಗ್ತಾ ಇತ್ತು ಸರ್. ಈಗಂತೂ ಫುಲ್ ಕಂಟಿನ್ಯೂ 1 ಅವರ್ ತನನು ಶ್ವಾಸ ಕಡೆನೆ ಲಕ್ಷ್ಯ ಇರ್ತದ, ನಾಭಿ ಕಡೆ ಲಕ್ಷ್ಯ ಇರ್ತದ. ಆಮೇಲೆ ಬಹಳ ಆನಂದ ಅನಿಸ್ತಾ ಇರ್ತದೆ ಸರ್. ಥಾಟ್ಸ್ ತುಂಬಾ ಕಡಿಮೆ ಆಗಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ವೆರಿ ಗುಡ್. ಅದು ನಿಮ್ಮ ಜೀವನ ನಿಮ್ಮ ಕೈಲಿದೆ ಅಂತ ಅದನ್ನ ಅಲ್ಲೆಲ್ಲ ಕರೆಕ್ಟ್ ಆಗಿ ಎಲ್ಲದನ್ನು ಜ್ಞಾನವನ್ನು ಕೊಟ್ಟಿದ್ದಾರೆ. ಆ ಜ್ಞಾನ ಪೂರ್ತಿ ಕರಗತ ಆಗ್ಬೇಕು ಅಂದ್ರೆ ನೋಡ್ರಿ, ಈಗ 5 ಸೆಷನ್ ಅಲ್ಲಿ ಹಾ ಸರ್. ಅದು ಅರ್ಥ ಆಗಿರುತ್ತೆ ನಿಮ್ಗೆ, ನಿಮ್ಮ ಜೀವನ ನಿಮ್ಮ ಕೈಲಿ ಅನ್ನೋದು ಹೆಂಗ ಅರ್ಥ ಆಗಿದೆ ಅಂತ ಈಗ 5 ದಿನದಲ್ಲಿ ಪ್ರಾಕ್ಟಿಕಲ್ ಆಗಿ ನಿಮಗೆ ಒಂದು ಸಂಕ್ಷಿಪ್ತವಾಗಿ ಕೊಟ್ಟಿದ್ದೀನಿ. ಫಾಲೋ ಮಾಡಿ. ಹೌದು. ಥ್ಯಾಂಕ್ ಸರಿ ಯು. ಸರ್. ಸರಿ, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ಮೇಡಮ್, ನೆಕ್ಸ್ಟ್ ಯಾರು ಓಪನ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ ಸರ್. ಹೇಳ್ರಿ ಮೇಡಮ್. ಪ್ರಶಾಂತಿ, ಗುರುಹುಣ್ಣಿಮೆಯ ಶುಭಾಶಯ. ನಾನ್ ಮಂಗಳೂರು ಸರ್. ಮಂಗಳೂರು. ಮಂಗಳೂರು ಬಂದಿದ್ರಲ್ಲ ಸರ್ ನಮ್ಮ ಹೌದು ಪಿರಮಿಡ್ಗೆ. ಹೌದೌದು. ನಮಸ್ತೆ ಸರ್. 5 ದಿನದ ಸೆಷನ್ ತುಂಬಾ ಚೆನ್ನಾಗಿತ್ತು ಸರ್. ಹೌದು. ಈ ಕೆಲವು ಟೆಕ್ನಿಕ್ ಗಳನ್ನ ಹೇಳಿಕೊಟ್ರಿ. ಮತ್ತೆ ಈ ಧ್ಯಾನವನ್ನು ನೀವು ಮಂಡಲ ಧ್ಯಾನದಲ್ಲಿ ಒಮ್ಮೆ ಮೊದಲು ನೀವು ಮಂಡಲ ಧ್ಯಾನ ಮಾಡಿಸಿದ್ದೀರಿ. ಯಾಕಂದ್ರೆ ಈ ಸೆಷನ್ ಈ ಟೆಕ್ನಿಕ್ ಗರುಡ ಮುದ್ರೆ ಇಟ್ಕೊಂಡು ಮತ್ತೆ ಹೃದಯದ ಹತ್ರ ಇಟ್ಕೊಂಡು ಕೂಡ ಮಾಡುವಂತದ್ದು ನೀವು ಹೇಳಿಕೊಟ್ಟಿದ್ದೀರಿ. ಅಲ್ಲಿ ಪ್ರೀತಿ ವಿಶ್ವಾಸವನ್ನು ನಾನು ಪ್ರೀತಿ ವಿಶ್ವಾಸದಲ್ಲಿ ಜೀವಿಸ್ತಾ ಇದ್ದೇನೆ ಅಂತ. ನಿಜವಾಗಿ ನಾನು ಅಂದಿನಿಂದ ಇಂದಿನವರೆಗೆ ಆ ಎರಡೂದನ್ನು ವಿಧಾನವನ್ನು ಮಾಡ್ತಾ ಇದ್ದೀನಿ. ಅಂದ್ರಿಂದ ತುಂಬಾ ಚೆನ್ನಾಗಾಗ್ತದೆ ಸರ್. ಯಾಕಂದ್ರೆ ಕೂತ್ಕೊಂಡು ಒಂದು 5 ನಿಮಿಷ ನೀವು ಹೇಳುವ ಈಗ ಸ್ಟಾರ್ಟ್ ಮಾಡುವ ಮೊದಲೇ ನಾನು ಕೂತ್ಕೊಂಡಿರ್ತೇನೆ, ಆ ಧ್ಯಾನವನ್ನು ಮಾಡ್ತಾ ಇರ್ತೇನೆ ಗರುಡ ಮುದ್ರೆ ಇಟ್ಟುಕೊಂಡು. ಆಗ ನೀವು ಸ್ಟಾರ್ಟ್ ಮಾಡ್ತೀರಿ, ನಾನು ಅದು ಡೀಪ್ ಆಗಿ ಹೋಗ್ತೇನೆ ಸರ್. ನನ್ಗೆ ಎಂತ ಗೊತ್ತಿಲ್ಲ, ನಾನು ಇವತ್ತು ಬ್ಯಾಂಗ್ಳೂರಿಗೆ ಬಂದದ್ದು ಬಸ್ಸಲ್ಲೇ ಮಾಡಿಕೊಂಡು ಬಂದೆ ನಾನು. ಯಾಕಂದ್ರೆ ಇವತ್ತು ನಮ್ಮದು ಮೆಡಿಟೇಷನ್ ಟೀಚರ್ ಟ್ರೈನಿಂಗ್ ಇವತ್ತು ಪ್ರೋಗ್ರಾಮ್ ಇದೆ, ಗುರು ಹುಣ್ಣಿಮೆ ದಿನ ಅಯ್ಯಪ್ಪ ಪೀಠ ಆರೋಹ ಸ್ಪೇಸ್ ಅಲ್ಲಿ. ಹಾಗೆ ಬಂದಿದ್ದೀನಿ. ತುಂಬಾ ಚೆನ್ನಾಗಿತ್ತು ಸರ್. ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತು ನಿಮಗೆ ಕೇಳಿದೆ ಎಲ್ಲ ಸತ್ಸಂಗ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಸ್ ಸ್ಟ್ಯಾಂಡ್ ಅಲ್ಲೇ ಕೇಳಿದಿರಲ್ಲ ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು. ಬಸ್ ಅಲ್ಲಿ ಕೂತು ಧ್ಯಾನ ಮಾಡಿದ್ದೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತು ಸತ್ಸಂಗ ಕೇಳಿಕೊಂಡೆ. ತುಂಬಾ ನೋಡಿ, ಚೆನ್ನಾಗಿತ್ತು ಎಲ್ಲಾ ಮಾಸ್ಟರ್ಗೂ ಇದು ಒಂದು ಉದಾಹರಣೆ ಆಗ್ಲಿ ನೋಡಿ. ಆ ಟೈಮು ಸಮಯ, ಟೈಮು ಎನರ್ಜಿ ಅದನ್ನು ಯೂಸ್ ಮಾಡ್ಕೊಳ್ತಿದ್ದಾರೆ ಅವ್ರು. ನಿಜವಾಗಿ ಸರ್, ನಾನು ಈ ಧ್ಯಾನಕ್ಕೆ ಬಂದ 6 ವರ್ಷ ಆಯ್ತು. ಈ ಧ್ಯಾನದಿಂದ ನನಗೆ ನನ್ನ ಆರೋಗ್ಯದ ಸಮಸ್ಯೆಯಿಂದ ನಾನು ಈ ಧ್ಯಾನಕ್ಕೆ ಬಂದವಳು. ನಿಮ್ಮಲ್ಲಿ ಮೊದಲೇ ನಾನು ಫೋನ್ ಮಾಡಿ ಎಲ್ಲ ಮಾತನಾಡಿದ್ದೇನೆ. ಆದ್ರೆ ನನ್ಗೆ ಈಗ ಏನಂದ್ರೆ ಈ ಧ್ಯಾನದಿಂದ ಜ್ಞಾನ, ನಮ್ಮ ಸಂಪತ್ತು, ಭೋಗ, ಆರೋಗ್ಯ ಎಲ್ಲವೂ ಸಿಕ್ಕಿತ್ತು ಸರ್. ಎಲ್ಲವೂ ಸಿಕ್ಕಿತ್ತು. ತುಂಬಾ ಥ್ಯಾಂಕ್ ಯು ಸರ್. ಅಲ್ಲಿ ಮೂಡುಬಿದ್ರೆ ಹತ್ರ ಇವ್ರು ಮೇಡಮ್ ಪಿರಮಿಡ್ ಕಟ್ಟಿದಾರಲ್ಲ. ಹೌದು ಸರ್, ಹೌದು ಸರ್. ಅದು ನಮ್ಮ ಮನೆ ನಮಗೆ ಹತ್ತಿರ ಸರ್. ನಿಮ್ಗೆ ಹತ್ತಿರ ಅಲ್ಲಿ ಅವತ್ತು ಇದ್ರ ನೀವು ನಾವು ಬಂದಾಗ? ನಾನು ಇದ್ದೆ ಸರ್. ಓಕೆ, ಇದೆ. ಮತ್ತೆ ಮೊನ್ನೆ ಇದಿತ್ತು ಪರಿನಿರ್ವಾಣ ದಿನ, ಮೊನ್ನೆ ಸಂಡೇ ನಾವು ಮಾಡಿದ್ದೇವೆ. ಯಾಕಂದ್ರೆ ಎಲ್ಲರೂ ರಜೆ ಇರ್ತದಲ್ಲ, ಡ್ಯೂಟಿ ಇರ್ತದಲ್ಲ, ಹಾಗೆ ಸಂಡೇ ಮಾಡಿದ್ದು ಪ್ರೋಗ್ರಾಮ್ ಇತ್ತು. ಅಲ್ಲಿ ಬಂದಾಗ ನೋಡಿ, ಅಲ್ಲಿ ಬಂದಾಗ ಧ್ಯಾನದಲ್ಲಿ ಆ ಏರಿಯಾದಲ್ಲಿ ಸಾವಿರಾರು ಜನ ಒಟ್ಟಿಗೆ ಧ್ಯಾನ ಮಾಡೋದನ್ನ ಅದು ವಿಷನ್ ಬಂದಿತ್ತು. ಅದಾದ್ಮೇಲೆ ಅಲ್ಲಿ ಮಂಗಳೂರು ಯಜ್ಞ ಆಯ್ತು ನೋಡಿ. ಹೌದು ಸರ್. ನೋಡಿ, ಮೊನ್ನೆ 100 ಮಂದಿ ಇದ್ರು ಸರ್. 100 ಮಂದಿ ಇದ್ರು. 2 ಗಂಟೆ ಧ್ಯಾನ ಮಾಡಿದೆವು. ಮತ್ತೊಂದು ಆಟಿಡೊಂದು ಕೂಟ ಅಂತ ಇರ್ತದಲ್ಲ, ಪ್ರತಿಯೊಬ್ಬರು ಅವರವರ ಮನೆಯಿಂದ ಫುಡ್ ತಂದು ಇಲ್ಲಿ ಎಲ್ಲರೂ ಸೇರಿ ಊಟ ಮಾಡಿದ್ವಿ. ತುಂಬಾ ಅನುಭವ ಹಂಚಿಕೆ ಎಲ್ಲ ತುಂಬಾ ಒಳ್ಳೇದಿತ್ತು ಸರ್. ನಾನೇ ಅಲ್ಲಿ ಆಂಕರಿಂಗ್ ಮಾಡಿದೆ, ಕಾರ್ಯನಿರೂಪಣೆ ನಾನೇ ಮಾಡಿದೆ. ವೆರಿ ಗುಡ್, ವೆರಿ ಗುಡ್. ಓಕೆ ಸರ್, ತುಂಬಾ ಥ್ಯಾಂಕ್ ಯು. ನಿಜವಾಗಿ ನಾನು ನಿನ್ನೆ ಸೆಷನ್ ನಾನು 3 ಸಲ ವಿಡಿಯೋ ಹಾಕಿ ಕೇಳಿದೆ ಸರ್. 3 ಸಲ ಕೇಳಿದೆ. ವೆರಿ ಗುಡ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಮಂಗಳೂರು ಅವರ ಮೇಡಮ್ ಆರಾಮಿದಾರ? ಆರಾಮಿದ್ದಾರೆ ಸರ್, ಆರಾಮಿದ್ದಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೆಕ್ಸ್ಟ್ ಯಾರು ಓಪನ್ ಮಾಡ್ಕೊಳ್ಳಿ. ಉಮಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ಎಸ್ ಮೇಡಮ್. ಗುರು ಪೂರ್ಣಿಮೆಗೆ ಶುಭಾಶಯಗಳು ಸರ್. ಎಸ್ ಮೇಡಮ್. ಹಿಂದೆ ಒಂದ್ಸತಿ ನೀವು ಕ್ಲಾಸ್ ಮಾಡಿದಿರಲ್ಲ, ಅವಾಗ ನಾನು ಅದೇ ಫಸ್ಟ್ ಸ್ಟಾರ್ಟಿಂಗ್ ಬಂದಿದ್ದೆ, ಅವಾಗ ಮಾಡಿದ್ದೆ. ಅವಾಗ
ಮೇದೂರ್ ಮೇದೂರು. ರಟ್ಟಿಹಳ್ಳಿ ತಾಲೂಕು. ನಿಮ್ನ ರಟ್ಟಿಹಳ್ಳಿ. ಮಾತಾಡ್ಸಿದ್ರಿ ಸರ್, ಮೈಸೂರು ಧ್ಯಾನ ಯಜ್ಞದಲ್ಲಿ ಮಾತಾಡ್ಸಿದ್ದೆ ನಿಮ್ನ. ಇದು ಮಾಸೂರ್ ಹತ್ರ. ಹ್ಮ್ ಹ್ಮ್ ಹೇಳ್ರಿ ಮೇಡಮ್. ಮಾತಾಡ್ಸಿದ್ರಿ ಸರ್. ಅವಾಗ ನನಗೆ ಆ ಟೈಮಲ್ಲಿ ನೀವು ಹೇಳ್ಕೊಟ್ಟಿದ್ದು ಕಷ್ಟ ಆಗ್ತಿತ್ತು ಶ್ವಾಸದ ಇದನ್ನ. ಈಗ ಈಸಿ ಆಯ್ತ್ರಿ ಸರ್, ನನಗೆ ಏನು ಕಷ್ಟ ಅನ್ಸ್ಲಿಲ್ಲ. ಅವಾಗ ಬಹಳ ಕಷ್ಟ ಆಗೋದು, ಹೆಂಗ ಡೀಪ್ ಬ್ರೀದಿಂಗ್ ಎಲ್ಲ ಹಿಂಗ ಬಹಳ ಕಷ್ಟ ಆಗೋದು. ಈಗ ಏನೋ ಬಹಳ ಈಸಿಯಾಗಿ ಮಾಡಿದಾರೆ ಸರ್ ಈ ಸೆಷನ್ಸ್ ಎಲ್ಲ. ಚೆನ್ನಾಗಿದೆ. 11 ನಿಮಿಷ ಅಷ್ಟೇ ರೀ ಇದು. 11 ನಿಮಿಷ ಮಾಡ್ಬಿಟ್ರೆ ಸಾಕ್ರಿ, ಆಮೇಲೆ ನೀವು ಹಂಗೆ ಅದೇ ಹೇಳ್ಕೊಂಡು ಹೋಗ್ಬಿಡ್ತೀರಿ. ನಾ ಈಗೆಲ್ಲ ಬಹಳ ದೂರ ಡೀಪ್ ಆಗಿ ಹೋಗ್ಬಿಟ್ಟೇನ್ರಿ ಸರ್. ಧ್ಯಾನಕ್ ಕುತ್ಕೊಳತ್ಲೇನ ನನಗೆ ಎಲ್ಲ ಎನರ್ಜಿ ಫ್ಲೋ ಆಗಕತ್ ಬಿಡ್ತೈತ್ರಿ ಸರ್. ಆ ತರ ಸ್ಥಿತಿಗೆ ಅದಾನೀಗ. ಚೆನ್ನಾಗಿತ್ರಿ ಸೆಷನ್ಸ್. ಮಾಡ್ರಿ, ಮಾಡ್ತಾ ಹೋಗ್ರಿ. ಇನ್ಯಾರು ಮಾಡ್ಕೊಳ್ರಿ. ನೆಕ್ಸ್ಟ್ ಇನ್ಯಾರಿದಾರ? ಅಶ್ವಥಯ್ಯ ಸರ್. ನಮಸ್ತೆ ಗುರುಗಳೇ. ನಮಸ್ತೆ. ನಂದು ಸ್ವಲ್ಪ ತುಂಬಾ ಒಂದ್ 2 ವರ್ಷದಿಂದ ಮಾಡ್ತಾ ಇದ್ದೀನಿ. ಸ್ವಲ್ಪ ನಂದು ಫ್ಯಾಮಿಲಿ ಪ್ರಾಬ್ಲಮ್ ಡಿಫ್ರೆಂಟ್ ಇದೆ, ಕೆಲವೊಂದು ಇದಾಗ್ತದೆ. ಒಂದೊಂದ್ ದಿನ ಸ್ವಲ್ಪ ಏಜ್ ಫ್ಯಾಕ್ಟರ್ ಏನೋ ಗೊತ್ತಿಲ್ಲ, ಫುಲ್ ಮಿಸ್ ಮಾಡ್ಬಿಡ್ತೀನಿ, ಫುಲ್ ನಿದ್ದೆ ಮಾಡ್ಬಿಡ್ತೀನಿ. ಬಾಡಿನಲ್ಲಿ ಸ್ವಲ್ಪನೂ ಶಕ್ತಿ ಇರಲ್ಲ, ಆ ತರ ಆಗುತ್ತೆ ನನಗೆ. ಮುಂಚೆಯಿಂದ ಮಧ್ಯ ಸತಿ ಫಂಕ್ಷನ್ ಆಗಿ ಕೂತ್ಕಡಿಕೆ ನಿದ್ದೆ ಬರೋದು, ಆ ತರ. ಒಂದು ಎಷ್ಟೋ ಕಂಟ್ರೋಲ್ ಮಾಡಕ್ಕಾದ್ರು ಕೆಲವು ಟೈಮ್ ಕಂಟ್ರೋಲ್ ಮಾಡಕ್ಕಾಗಲ್ಲ, ಕೆಲವು ಟೈಮ್ ಪೂರ್ತಿ ನಿದ್ದೆ ಬರಲ್ಲ. ಎಷ್ಟೋ ಸತಿ ನೈಟ್ ಎಲ್ಲ ಇದೆಲ್ಲಾನು ನಮ್ಮ ಅವಶ್ಯಕತೆ ಹಿಡ್ಕೊಂಡೆ ಇದ್ರೆ ಹೇಳುತ್ತೆ. ಈ ತರ ಒಂದೊಂದ್ ದಿನ ಮಿಸ್ ಆಗ್ಬಿಡುತ್ತೆ. ಈಗ ನಾನು ಧ್ಯಾನ ಮಾಡಿದ್ರು ಕೆಲವು ಮೇಜರ್ ಎಫೆಕ್ಟ್ ನಂಗೆ ಸ್ವಲ್ಪ ಕೆಲವು ನಿಮ್ಗೆ ಮೋಸ ಆಗೋದು, ನಂಬಿಕೆನಲ್ಲಿ ಅದಾಗೋದು ಇದಾಗೋದು, ಈ ತರ ತುಂಬಾ ಎಫೆಕ್ಟ್ ಆಗ್ಬಿಡುತ್ತೆ. ಅದು ಉದಾಹರಣೆಗೆ ನಾನು ರಿಟೈರ್ಡ್ ಆದ್ಮೇಲೆ ಇನ್ನೊಂದು 25 ಹುಣಸೆ ಗಿಡ ಬೆಳೆಸಿದ್ದೆ. ಹಳ್ಳಿ ಕಡೆ ಬೇಸಿಗೆನ ಎಲ್ಲ ನೀರೆಲ್ಲ ಎತ್ತೊಯ್ದು ಈ 2-3 ವರ್ಷಕ್ಕಿನ ಬಿಡ್ತವೆ. ಅಲ್ಲಿ ನಮ್ಮ ರಿಲೇಷನ್ ನನಗೆ ಒಂದು ಕಾಯಿ ಸಿಗ್ದಂಗೆ ಎಲ್ಲ ಕಿತ್ಕೊಂಡ್ ತಿಂದ್ಬಿಡ್ತಾರೆ. ಇದೆಲ್ಲ ಮನಸ್ಸಿಗೆ ಒಂಥರ ನೋವಾಯ್ತು. ಈ ತರದೇ ಒಂದು ಇದಾಗ್ತಾ ಇರುತ್ತೆ. ಇವಾಗ 5-6 ದಿನದಿಂದ ನನ್ ಸೆಷನ್ ಎಲ್ಲದನ್ನು ಅಟೆಂಡ್ ಮಾಡಿ ಯೋಗಿ ಶ್ವಾಸಕ್ರಿಯೆ ಮಾಡಕ್ಕಾಯ್ತಾ? ಮಾಡಕ್ಕಾಯ್ತು ಗುರುಗಳೇ. ಅದು ಅದ್ರಲ್ಲಿ ಸ್ವಲ್ಪ ಮೊನ್ನೆ ಒಂದಿನ ಮಿಸ್ ಆಗ್ಬಿಡ್ತು. ಅದು ಈ ತರವೇ ಮಿಸ್ ತುಂಬಾ ಏನಿಲ್ಲ, ಫುಲ್ ಜ್ಞಾನ ಇದ್ದಂಗೆ ಮಾಡಬಿಡ್ತೀವಿ ಕೆಲವು ಟೈಮ್. ಒಂದೊಂದ್ಸತಿ 12 ಗಂಟೆ 1 ಗಂಟೆ 2 ಗಂಟೆ. ಹುಣ್ಣಿಮೆ ದಿನ ಮಾಡಿ, ಹುಣ್ಣಿಮೆ ದಿನ ಮಾಡಿ. ಹೌದಾ? ಸರಿ ಮೇಡಮ್, ರೆಕಾರ್ಡ್ ನೋಡ್ಕೊಂಡು ಮಾಡ್ತಾ ಇದ್ದೀನಿ. ಇದನ್ನ ಒಂದೊಂದ್ ದಿನ ಮಿಸ್ ಆಗ್ಬಿಡುತ್ತೆ, ಫುಲ್ ಏನು ಜ್ಞಾನ ಇರಲ್ಲ, ಆ ತರ ನಿದ್ದೆ ಮಾಡ್ಬಿಡ್ತೀನಿ. ಅಲ್ಲ, ನಿದ್ದೆ ಮಾಡಿ ಏನ್ ತೊಂದ್ರೆ ಇಲ್ಲ, ನಿಮ್ಮ ವಯಸ್ಸಿಗೆ ತಕ್ಕಂಗೆ ನಿದ್ದೆ ಮಾಡಿ. ಆದ್ರೆ ಇದನ್ನ 1 ಅವರ್ ಬೆಳಗ್ಗೆ 1 ಅವರ್ ಸಾಯಂಕಾಲ ಮಾಡ್ತಾ ಹೋಗಿ, ಅವಾಗ ಇಂಪ್ರೂವ್ ಆಗುತ್ತೆ. ಹೌದಾ? ಬೆಳಗ್ಗೆ ಸಾಯಂಕಾಲ 1 ಅವರ್. ಹೌದು. ಸರಿ ಸರಿ. ಆಯ್ತು. ಥ್ಯಾಂಕ್ ಯು. ಎಸ್. ಸೊ ಎಲ್ಲ ಚಾಟ್ ಅಲ್ಲಿ ಆಗ್ತಾ ಇದಾರೆ ಗುರು ಪೂರ್ಣಿಮಾ ಮೆಸೇಜು. ಮತ್ತೆ ಯಾರು ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾರು ಮೇಡಮ್? ಅರುಣ. ಹಲೋ, ನಮಸ್ತೆ ಸರ್. ನಮಸ್ತೆ. ನಿಮ್ ಊರು ಹೇಳಿ, ಹೆಸರು ಹೇಳಿ, ಮಾತಾಡಿ. ಸರ್, ನಮ್ಮ ಹೆಸರು ಅರುಣ ಅಂತ, ಇದು ಹುಬ್ಳಿಯಿಂದ ಸರ್. ಹೇಳ್ರಿ. ನಮಸ್ತೆ ಸರ್. ಗುರು ಪೂರ್ಣಿಮೆಯಾದ ಶುಭಾಶಯಗಳು ಸರ್. ಥ್ಯಾಂಕ್ ಯು. ಇದು ನೀವು 5 days ಇಂದ ಕ್ಲಾಸ್ ಕೇಳ್ತಾ ಇದೀನಿ ಸರ್, ಕಂಟಿನ್ಯೂ. 2 ದಿವಸ ನೆಟ್ ಇದು ಆಗಿತ್ತು, ಆದ್ರೆ ಆಮೇಲೆ ರಿಪೀಟ್ ಕೇಳ್ದೆ ನಾನು. ತುಂಬಾ ಚೆನ್ನಾಗಿತ್ತು ಸರ್. ನಾ ಈಗ ಧ್ಯಾನಕ್ ಬಂದೀಗ 2 ವರ್ಷ ಆಗಕ್ ಬಂತು ಸರ್. ಧ್ಯಾನ ಮಾಡ್ತೀನಿ ಸರ್, ಆದ್ರೆ ಇದು ಬಹಳ ನಿದ್ದೆನೇ ಆದಂಗ ಆಗ್ತಿತ್ತು. ನನಗೆ ಧ್ಯಾನ ಅಂತ ಅನಿಸ್ತೇ ಇರ್ಲಿಲ್ಲ. ಬಟ್ ನೀವು ಯೋಗಿಕ್ ಟೆಕ್ನಿಕ್ ಇದೆಲ್ಲ ಯೋಗಿ ಬ್ರೀತಿಂಗ್ ಇದೆಲ್ಲ ಹೇಳಿದ್ರಲ್ಲ, ಅದು ಮಾಡ್ತಾ ಇದ್ದೀನಿ. 2 hours ಸಿಟ್ಟಿಂಗ್ ಇದು ಮಾಡಿರ್ತೀನಿ ಸರ್. 1 hour ಅದು ಕಾನ್ಶಿಯಸ್ ಇರ್ತೈತೆ, ಮತ್ತೆ ಇನ್ನೊಂದು ಅವರ್ ಏನು ನಮ್ಗೆ ಎಚ್ಚರನೇ ಇರೋದಿಲ್ಲ. ಅದು ನಾವು ಇದು ಧ್ಯಾನ ಅಂತ ಅನ್ಕೋಬೇಕ ಅಥವಾ ಇದು ನಿದ್ದೆ ಅಂತ ಅನ್ಕೋಬೇಕು ಸರ್? ಅದೇನ್ ತಲೆ ಕೆಡ್ಸ್ಕೊಬೇಡ್ರಿ, ಯಾವ್ದೇ ಧ್ಯಾನ ಅನ್ನೋ ನಿದ್ದೆನೋ ತಲೆ ಕೆಡ್ಸ್ಕೊಬೇಡಿ. ಅಲ್ಲಿ ಮೈಂಡ್ ವರ್ಕ್ ಆಗ್ತಾ ಇದ್ರೆ ಅದು ನಿದ್ದೆ ಆಗತ್ತೆ. ಮೈಂಡ್ ವರ್ಕ್ ಆಗದೆ ಇದ್ದಾಗ ಯೋಗ ನಿದ್ರೆ ಆಗುತ್ತೆ. ಅದಕ್ಕಿಂತ ಆಳವಾಗಿ ಧ್ಯಾನಕ್ಕೆ ಹೋಗುತ್ತೆ. ಆಮೇಲೆ ಯೋಗಿಕ್ ಬ್ರೀದಿಂಗ್ ಮಾಡಿದ್ಮೇಲೆ ಸ್ವಲ್ಪ ರೆಸ್ಟ್, ಬಾಡಿಗೆ ರೆಸ್ಟ್ ಬೇಕು, ಮೈಂಡಿಗೂ ರೆಸ್ಟ್ ಬೇಕು.
ಅದು ಕರೆಕ್ಟ್ ಆಗಿದೆ, ಸರಿ ಇದೆ, ಅದನ್ನ ಮಾಡ್ತಾ ಹೋಗಿ, ಇಂಪ್ರೂವ್ ಆಗುತ್ತೆ. ಸರ್ ಮುಂಚೆ ನಂಗೆ ನೆಗೆಟಿವ್ ಥಾಟ್ಸ್ ಬಹಳ ಎಲ್ಲ ಬರ್ತಾ ಇತ್ತು, ಬಟ್ ನೀವು ಹೇಳೋ ಟೆಕ್ನಿಕ್ ಇಂದ ಸ್ವಲ್ಪ ಕಡಿಮೆ ಆಗಿದೆ ಸರ್. ಆದಷ್ಟು ಥಾಟ್ಸ್ ಅಂತೂ ಬರೋದಿಲ್ಲ ಇದು ಧ್ಯಾನದಲ್ಲಿ. ಮತ್ತೆ ಡ್ಯೂಟಿಗೆ ಆಗಿದೆಯಲ್ಲ, ಹೋಗಿರ್ತೀವಿ. ಇಂಪ್ರೂವ್ಮೆಂಟ್ ಆಗಿದೆಯಲ್ಲ. ಹಾ ಸರ್, ಅದೇ ಸರ್, ನೀವು ಕ್ಲಾಸ್ ಅಂದ್ರೆ ನಾವು ಸುಮ್ನೆ ಧ್ಯಾನ ಅಂದ್ರೆ ಸಹಜವಾದ ಉಸಿರಿನ ಕಡೆನೆ ಕೊಡ್ತಾ ಇದ್ವಿ ಅಷ್ಟೇ. ಆಮೇಲೆ ಅದು ಇನ್ ಬಿಟ್ವೀನ್ ಅದು ಯಾವಾಗ ಇದು ಹೋಗುತ್ತೆ ಅಂತ ಗೊತ್ತಿರಲ್ಲ. ಈಗ ಒಂದು 10-15 ನಿಮಿಷ ನೀವು ಹೇಳೋದನ್ನೇ ಮಾಡ್ತೀವಲ್ಲ ಸರ್, ಯೋಗಿಕ್ ಬ್ರೀತಿಂಗ್ ಎಲ್ಲ ಸ್ವಲ್ಪ ಡೀಪ್ ಸ್ಟೇಟ್ ಹೋಗುತ್ತೆ ಸರ್. ಇಂಪ್ರೂವ್ಮೆಂಟ್ ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಅಂದ್ರೆ ಇದು ಥಾಟ್ಸ್ ಅಂತೂ ಬಹಳ ಕಡಿಮೆ ಆಗಿದೆ ಸರ್ ವೆರಿ ಗುಡ್, ವೆರಿ ಗುಡ್. ಧ್ಯಾನದಲ್ಲಿ. ಆಮೇಲೆ ಕೆಲಸ ಮಾಡ್ಬೇಕಾದ್ರೇನು ಸ್ವಲ್ಪ ಕಾನ್ಶಿಯಸ್ ಇದ್ರಿಂದ ಮಾಡ್ತೇನೆ. ಅದೇ ಮೈಂಡ್ ಅದೇ ಮೈಂಡ್ಫುಲ್ನೆಸ್ ಇಂದ ಮಾಡ್ತೇನೆ ಸರ್. ಅದೇ ಇನ್ನೊಬ್ರು ಹೇಳಿದ್ರು, ನಾವು ಮುಂಚೆ ಬೇರೆ ಅಂದ್ರೆ ಹಗಲತ್ತು ಬೇರೆ ಟೈಮ್ ನಲ್ಲಿ ಏನೇ ಕೆಲಸ ಮಾಡ್ಬೇಕಾದ್ರೆ ಮನಸ್ಸು ಎಲ್ಲೆಲ್ಲೋ ಹರಿದಾಡ್ತಿತ್ತು. ಈಗ ಅದು ಯಾವ ಕೆಲಸ ಮಾಡ್ತೀವೋ ಅದನ್ನೇ ನಾವು ಏಕಾಗ್ರತೆಯಿಂದ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ಅದು ಹಾಗೆ ಆಗುತ್ತದೆ ಸರ್. ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್ ಮೇಡಮ್, ನೆಕ್ಸ್ಟ್ ಯಾರು ಇದ್ದಾರಾ? ಇನ್ನೂ ಒಂದು 5 ನಿಮಿಷ. ಯಾರಿಲ್ಲಲ್ಲ? ಅಷ್ಟೇ ಇದಾರೆ ಸರ್, ಯಾರು ಇಲ್ಲ. ಓಕೆ, ಯಾರು ಇಲ್ಲ ಅಂದ್ರೆ ನಾನು ಇವಾಗ ಹಂಗೆ ಗುರು ಪೂರ್ಣಿಮಾ ಈ ಗುರುಗಳಿಂದ ಜ್ಞಾನ ಎಲ್ಲಿ ಹೆಂಗೆ ಎಲ್ಲಿಂದ ಉದ್ಭವ ಆಯ್ತು ಹೆಂಗೆ ಅಂತ ಒಂದು ಬ್ರೀಫ್ ಆಗಿ ಹೇಳ್ತೀನಿ. ಗುರು ಪೂರ್ಣಿಮೆ ನಮ್ಮ ಆ ಜ್ಞಾನವನ್ನ ಇಲ್ಲಿವರೆಗೂ ಸುಮಾರು ಒಂದು 6-7 ಸಾವಿರ ವರ್ಷಗಳ ಹಿಂದಿಂದ ಅದು ಶುರುವಾಯ್ತು. ವೇದಗಳ ಕಾಲ, 4 ವೇದಗಳು, ಆ ವೇದಗಳು ಎಲ್ಲೋ ಚೆಲ್ಲಪಿಲ್ಲಿ ಎಲ್ಲೆಲ್ಲೋ ಆಗಿದ್ದು. ಅದು ವೇದವ್ಯಾಸರು ಅದನ್ನ ಒಟ್ಟುಗೂಡಿಸಿ 4 ವೇದಗಳಾಗಿ ವಿಂಗಡಣೆ ಮಾಡ್ತಾರೆ. ಆ ವೇದಗಳು ಬ್ರಹ್ಮನಿಂದ ಉದ್ಭವ ಆಗಿದ್ವು. ಅದೆಲ್ಲಿ ಯಾರು ಬರ್ದಿರ್ತಕ್ಕಂಥಲ್ಲ, ಸಾಕ್ಷಾತ್ ಪರಮಾತ್ಮನಿಂದ, ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಇಂದ ಅದು ಅಂದ್ರೆ ಈ ಯೂನಿವರ್ಸಲ್ ಕ್ಲೌಡ್ ಇಂದ ಹೆಂಗೆ ಅಂತ ನಾವು ಇವತ್ತು ಮಾತಾಡ್ತೀವಿ, ಹಂಗೆ ಉದ್ಭವ ಆಗಿ ಡೌನ್ಲೋಡ್ ಆಗಿ ಬ್ರಹ್ಮ ಆ ವೇದಗಳನ್ನ ಕೊಟ್ಟಿದ್ರು. ಆ ವೇದಗಳೆಲ್ಲ ಬೇರೆ ದೇವಭಾಷೆಯಲ್ಲಿದ್ವು. ಆ ದೇವಭಾಷೆಯನ್ನ ಮತ್ತೆ ಅದನ್ನ ಈ ವೇದವ್ಯಾಸರು ಪರಿವರ್ತನೆ ಮಾಡಿ ಸುಮಾರು 3000 BC, ಅಂದ್ರೆ ಈಗ 2500 ಪ್ಲಸ್ 3000, ಒಂದು 5500 ಹಿಂದಿನ ಕತೆ. ಅಲ್ಲಿಂದ ಅದು ಆವಾಗ ಕಾಲದಲ್ಲಿ ಬರೀ ಬರವಣಿಗೆ ಇರಲಿಲ್ಲ, ಓನ್ಲಿ ಶ್ರವಣ, ಮನನ, ನಿಧಿಧ್ಯಾಸನ, ಸಾಕ್ಷಾತ್ಕಾರ, ಈ ತರ ಸ್ಟೇಜ್ ಅಲ್ಲಿ ಹೋಗ್ತಿತ್ತು. ಆ ನಂತರ 8000 BCಯಲ್ಲಿ 8000 ನಂತರ ಅದರಿಂದ ಇನ್ನು ಒಂದು 4000 BC ಅಂತ ಇಟ್ಕೊಳ್ಳಿ. ಅಲ್ಲಿ ಅವಾಗ ಉಪನಿಷತ್ತುಗಳನ್ನ ಬರೆದ್ರು ಆ ವೇದವ್ಯಾಸರು. 18 ಪುರಾಣಗಳನ್ನ ಇದು ಮಾಡಿದ್ರು. ಅಂದ್ರೆ ಅಲ್ಲಿ ಶಿವಪುರಾಣ, ವಿಷ್ಣು ಪುರಾಣ, ಬ್ರಹ್ಮ ಪುರಾಣ ಇತ್ಯಾದಿ ಎಲ್ಲ ಅಲ್ಲಿ ಆ ವೇದವ್ಯಾಸರು ಹೆಂಗ್ ಬಂದ್ರು ಅಂದ್ರೆ ಅವರು ಬ್ರಹ್ಮಾಂಡದಿಂದ ಅವರೇ ಉದ್ಭವ ಆಗಿದ್ರು ಅಂತ ಹೇಳ್ತಾರೆ. ಡಿಸೆನ್ಷನ್ ಆಫ್ ಗಾಡ್, ಅಲ್ಲಿಂದಾನೆ ಅವರು ಅದಕ್ಕೆ ಈ ವೇದವ್ಯಾಸರಿಗೆ ಗುರುಗಳಲ್ಲಿ ಗುರುಸ್ಥಾನ ನಾವು ಕೊಟ್ಟು ಇವತ್ತು ವೇದವ್ಯಾಸ ಜಯಂತಿ ಮತ್ತೆ ವ್ಯಾಸ ಪೂರ್ಣಿಮಾ, ಗುರು ಪೂರ್ಣಿಮಾ ಆಚರಣೆ ಮಾಡ್ತೀವಿ. ಆ ನಂತರ 2 ಹಿಸ್ಟಾರಿಕಲ್ ಗ್ರಂಥ, ಚರಿತ್ರೆಯಲ್ಲಿ ಬಹಳ ಅತ್ಯುತ್ತಮವಾದ ಗ್ರಂಥಗಳು ರಾಮಾಯಣ, ಮಹಾಭಾರತ. ಮಹಾಭಾರತಕ್ಕೆ ಅದಕ್ಕೆ ಅವರು ಮಹಾಭಾರತ ರಚನೆ ಮಾಡ್ತಾರೆ 500-200 BC. ಅಂದ್ರೆ ಈಗ 2500, ಅದಕ್ಕೊಂದು 2000 ಹಿಂದೆ, 4,500 ವರ್ಷದ ಹಿಂದೆ ಗೀತಾ, ಮಹಾಭಾರತ ಮತ್ತೆ ಗೀತಾ ಇದ್ರ ಬಗ್ಗೆ ಅವರು ಬರೀತಾರೆ. ಆ ನಂತರ ಮತ್ತೆ ಬೇರೆ ಗುರುಗಳು 100 ಸ್ಮೃತಿ ಗ್ರಂಥ ಶುರುವಾಗುತ್ತೆ. ಆ ಗ್ರಂಥಗಳು ಅಲ್ಲಿ ಆ ಜನಗಳಿಗೆ ಮುಟ್ಟೋದಿಲ್ಲ, ಅದನ್ನ ಮತ್ತೆ ಸರಳೀಕರಣ ಮಾಡಕ್ಕೆ 100 ಸ್ಮೃತಿ ಗ್ರಂಥ, ಮನುಸ್ಕ್ರಿಪ್ಟ್, ಮೊದಲ ಮನುಸ್ಮೃತಿ ಅಂತ ಕರೀತಾರೆ. ಆ ಮನುಸ್ಮೃತಿಗಳು ಜನಗಳಿಗೆ ಏನು ಜ್ಞಾನವನ್ನು ಕೊಡ್ತಾವು. ಅದಾದ್ಮೇಲೆ ಇನ್ನೂ ಜ್ಞಾನ ಶಾಸ್ತ್ರದಲ್ಲಿ ಬದಲಾವಣೆ ಆಗುತ್ತೆ. 6 ಫಿಲಾಸಫಿ ಉದ್ಭವ ಆಗ್ತದೆ. 6 ಫಿಲಾಸಫಿ, ಷಟ್ ದರ್ಶನಗಳು ಅಂದ್ರೆ ಪೂರ್ಣವಾಗಿ ದರ್ಶನ ಮಾಡ್ತಕ್ಕಂಥದ್ದು. ಮೊದಲನೇದು ಮೀಮಾಂಸಾ ದರ್ಶನ, ಜೈಮಿನಿ ಮಹರ್ಷಿಗಳು ಬರೆದಿದ್ದು. ಅಲ್ಲಿ ಉತ್ತರ ಮೀಮಾಂಸಾ ದರ್ಶನ, ಪೂರ್ವ ಮೀಮಾಂಸಾ ದರ್ಶನ, ಅಲ್ಲಿ 6 ಬರೀತಾರೆ. ಅದರಲ್ಲಿ ಉತ್ತರ ಮೀಮಾಂಸಾ ದರ್ಶನ ಆಸ್ತಿಕರು ಮತ್ತೆ 2ನೇದು ನಾಸ್ತಿಕರ ಬಗ್ಗೆ ಅದನ್ನೆಲ್ಲ ವಿವರವಾಗಿ ಹೆಂಗಿರ್ತಾರೆ, ಹೆಂಗೆ
ಅದು ಹೆಂಗು ಉಪಯೋಗ ಆಗ್ಬೇಕು ಮನುಕುಲಕ್ಕೆ ಅಂತಕ್ಕಂಥದ್ದು ಆ ದರ್ಶನ ಶಾಸ್ತ್ರದಲ್ಲಿ. ಆದ ನಂತರ ಬಂದಿದ್ದು ಈ ವೇದಗಳು ಅವ್ರು ಕೊಡ್ತಕ್ಕಂಥ ಜ್ಞಾನ ಸಾಕಾಗಲ್ಲ, ಅದನ್ನು ಸಂಕ್ಷಿಪ್ತ ಸರಳಗೊಳಿಸಿ ವೇದವ್ಯಾಸರು ವೇದಾಂತ ದರ್ಶನ ಬರೀತಾರೆ ಬ್ರಹ್ಮಸೂತ್ರದಲ್ಲಿ. ಅದು ಅವರಿಂದ ಬ್ರಹ್ಮಸೂತ್ರಗಳಿಂದ ಆಯ್ಕೆ ಮಾಡಿಕೊಂಡು ವೇದಗಳನ್ನ ಅದರಿಂದ ವೇದಾಂತ ದರ್ಶನ, ವೇದಾಂತ ಅಂತ ಮಾತಾಡ್ತೀನಿ ನೋಡು, ವೇದಾಂತ ಹೇಳಕ್ ಬಂದ್ಬಿಟ್ಟಿದೆ ನಮ್ಗೆ ಅಂತೇಳಿ, ಅದೇ ಆ ವೇದಾಂತಗಳು. ಆ ವೇದಾಂತ ದರ್ಶನ ಎರಡನೇದು. ಮೂರನೇದು ನ್ಯಾಯ ದರ್ಶನ. ಮಹರ್ಷಿ ಗೌತಮರು ನ್ಯಾಯದ ಬಗ್ಗೆ, ಯಾವುದು ನ್ಯಾಯ, ಯಾವುದು ಧರ್ಮ, ಯಾವುದು ಸರಿ, ಯಾವುದು ಸರಿಯಲ್ಲ, ಯಾವುದು ನ್ಯಾಯ, ಯಾವುದು ಅನ್ಯಾಯ ಅಂತಕ್ಕಂಥದ್ದು ಒಂದು ನ್ಯಾಯ ದರ್ಶನ ಆ ಗ್ರಂಥದ ಮೂಲಕ ಅವರು ಆ ಮಾಹಿತಿ, ಇನ್ಫಾರ್ಮೇಶನ್, ನಾಲೆಡ್ಜ್ ಅವ್ರು ಕೊಡ್ತಾರೆ. ನಾಲ್ಕನೇದು ವೈಶೇಷಿಕ ದರ್ಶನ. ಮಹರ್ಷಿ ಕಣಾದವರು ವೈಶೇಷಿಕ ದರ್ಶನ ಅಂದ್ರೆ ವಿಶ್ವ ಬಗ್ಗೆ ಒಂದು ಮಾಹಿತಿ ಕೊಡ್ತಾರೆ. 5ನೇ ಸಂಖ್ಯಾ ದರ್ಶನ, ಕಪಿಲ ಮುನಿಗಳು ಸಂಖ್ಯಾ ದರ್ಶನ ಬರೀತಾರೆ. 6ನೇದು ಯೋಗ ದರ್ಶನ, ಅಲ್ಲಿ ಬರ್ತಾರೆ. 6ನೇದು ಯೋಗ ದರ್ಶನ ಎಲ್ಲಿ ಶುರುವಾಗುತ್ತೆ, ಒಂದು ಸುಮಾರು ಈಗ 2,500 ವರ್ಷದ ಹಿಂದೆ ಸುಮಾರು ಪತಂಜಲಿ ಯೋಗ ದರ್ಶನ ಶುರುವಾಗಿದ್ದು ಪತಂಜಲಿ ಸೂತ್ರ. ಅವರು 196 ಸೂತ್ರಗಳನ್ನ ಬರೀತಾರೆ, ಚಿಕ್ಕ ಚಿಕ್ಕ ಸೂತ್ರ ವಾಕ್ಯಗಳು. ಅಂದಾಜು 300 BC ಅಂದ್ರೆ ಬಿಫೋರ್ ಕ್ರಿಸ್ಟ್, ಅಂದ್ರೆ ಈಗ 2026ಕ್ಕಿಂತ 300 ವರ್ಷದ ಹಿಂದೆ ಅಂದಿನ ಕತೆ. ಆವಾಗ ಪತಂಜಲಿ ಉದ್ಭವ ಆಗಿ ಅದನ್ನ ದರ್ಶನ ಆ ಯೋಗ ಸೂತ್ರಗಳನ್ನ ಬರೀತಾರೆ, ಚಿಕ್ಕ ಚಿಕ್ಕ ಸೂತ್ರಗಳನ್ನ. ಅದು ನಂತರ ಈಗ ಅದಾದ್ಮೇಲೆ ಯಾವುದೇ ಈ ಜ್ಞಾನದ ಬಗ್ಗೆ ಹೆಚ್ಚು ಇರಲಿಲ್ಲ. ಈಗ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಧ್ಯಾನ ಆಧ್ಯಾತ್ಮಿಕ ಶಾಸ್ತ್ರನ ಪತ್ರಿಜಿಯವರು ನಮಗೆ ಧ್ಯಾನ ಯೋಗ ಶಾಸ್ತ್ರದ ಮೂಲಕ, ಆಧ್ಯಾತ್ಮಿಕ ಶಾಸ್ತ್ರದ ಮೂಲಕ, ಧ್ಯಾನ ಶಾಸ್ತ್ರದ ಮೂಲಕ, ಜೀವನ ಶಾಸ್ತ್ರದ ಮೂಲಕ, ಆನಾಪಾನಸತಿ ಧ್ಯಾನದ ಮೂಲಕ, ಮತ್ತೆ ಸರಳವಾದಂತ ಆರೋಗ್ಯ ಶಾಸ್ತ್ರದ ಮೂಲಕ, ಮತ್ತೆ ಮನಸ್ಸು ಅಂದ್ರೇನು ಮನಸ್ಶಾಸ್ತ್ರದ ಮೂಲಕ, ಇವನ್ನೆಲ್ಲ ನಮಗೆ ಸರಳವಾದ ಮಾಹಿತಿಯನ್ನ ಈಗ ಕೊಡ್ತಾರೆ. ಸೊ ಇದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟಿನ ಆಧ್ಯಾತ್ಮಿಕ ಶಾಸ್ತ್ರ. ಸೊ ದಿಸ್ ಇಸ್ ದ ಹಿಸ್ಟ್ರಿ. ಅಷ್ಟಿಂದ ಬಂದು ಇಲ್ಲಿಗೆ. ಸೊ ಇದಕ್ಕೆಲ್ಲ ಹಲವಾರು ಗುರುಗಳು ಕಾರಣ. ಅವರೆಲ್ಲರಿಗೂ ನಾವು ನೆನೆಸ್ಕೊಂಡು ಕೃತಜ್ಞತೆಯನ್ನ ಮತ್ತೊಮ್ಮೆ ನಾವು ಅವರಿಗೆ ಈ ಜ್ಞಾನ ಕೊಟ್ಟಿರ್ತಕ್ಕಂಥದ್ದು ಅವ್ರಿಗೆ ಅವ್ರ ಸ್ವಂತಕ್ಕೋಸ್ಕರ ಕೊಟ್ಟಿಲ್ಲ, ಲೋಕ ಕಲ್ಯಾಣಕ್ಕಾಗಿ ಇವರೆಲ್ಲ ಕೊಟ್ಟಿದ್ದಾರೆ. ಇಷ್ಟು ದರ್ಶನಗಳು ಇಲ್ಲಿವರೆಗೂ ಸ್ಕ್ರಿಪ್ಚರ್ಸ್ ಅಲ್ಲಿ ಇದೆ. ಆದ್ರೆ ಸರಳವಾಗಿ ಈಗ ಬಂದಿರತಕ್ಕಂಥದ್ದು ಸರಳ ಸೂತ್ರಗಳನ್ನು ಇವನ್ನೆಲ್ಲ ಅಳವಡಿಸಿಕೊಂಡು ಬ್ರಹ್ಮರ್ಷಿ ಪತ್ರಿಜಿಯವರು 18 ಆಧ್ಯಾತ್ಮಿಕ ಸೂತ್ರಗಳನ್ನು ನಮಗೆ ಕೊಟ್ಟರು. ಮತ್ತೆ ಒಂದು 13 ವೈಯಕ್ತಿಕ ನಿಯಮಗಳನ್ನು ಕೊಟ್ಟಿದ್ದಾರೆ. ಸೊ ಇವರೆಲ್ಲ ಗುರುಗಳಿಗೂ ಮತ್ತೊಮ್ಮೆ ಕೃತಜ್ಞತೆಗಳು. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿತ್ತು ಸರ್. ಇವತ್ತು ಕೊನೆ ದಿನ ಅಲ್ಲ ಸರ್ ನಿಮ್ದು? ನಾಳೆ ಒಂದಿನ ತಗೊಳ್ತೀನಿ. ನಾಳೆ ಒಂದಿನ ಪಾರ್ಟ್ 6 ಆ ಮನೋ ಪ್ರಕ್ಷಾಳನ ಪಾರ್ಟ್ 6 ನಾಳೆ ಒಂದಿನ. ನಾಡಿದ್ದು ಲಾಸ್ಟ್ ಅಲ್ಲ ಈ ಮಂಡಲ ಧ್ಯಾನ. ಸೊ ನಾಳೆ ಪಾರ್ಟ್ 6. ಸೊ ಅದರಲ್ಲಿ ಈ ಮನೋಪ್ರಕ್ಷಾಳನ ಮನಸ್ಸಿನಲ್ಲಿ ಮೊನ್ನೆ ನಾನು ಬ್ರೀಫ್ ಆಗಿ ಹೇಳಿದೆ, ಹೇಗೆ ಮನೋಸ್ಥಿತಿಗಳನ್ನ ಹೇಗೆ ನಿಭಾಯಿಸೋದು, 5+5+5 ಅವು ಮ್ಯಾನೇಜ್ ಹೆಂಗ್ ಮಾಡೋದು ಅಂದ್ರೆ ಪಂಚ ಮನೋವೃತ್ತಿ, ಪಂಚ ಚಿತ್ತವೃತ್ತಿ, ಮನೋಸ್ಥಿತಿ, ಪಂಚ ಕ್ಲೇಶಗಳನ್ನ ಅವು ಉಪಸಂಹಾರ ಮಾಡೋದು ಹೆಂಗೆ, ಯಾವ್ದು ಬೇಕು ಯಾವ್ದು ಬೇಡ ಹೆಂಗೆ ಇಟ್ಕೊಳ್ಳೋದು ಧ್ಯಾನದ ಮೂಲಕ, ಆಧ್ಯಾತ್ಮಿಕ ಜ್ಞಾನದ ಮೂಲಕ ಅಂತ ಸ್ವಲ್ಪ ಅದನ್ನ ಸ್ವಲ್ಪ ವಿವರವಾಗಿ ಅದನ್ನ ನಾಳೆ ದಿನ ನೋಡೋಣ. ಸೊ ಇನ್ಯಾರು ಏನಾರ ಇದ್ರೆ ಪ್ರಶ್ನೆ ಕೇಳಿ, ಇಲ್ಲ ಅಂದ್ರೆ ಇನ್ನೂ 1 ನಿಮಿಷ ಇದೆ 7 ಗಂಟೆಗೆ. ದಯವಿಟ್ಟು ನಾಳೆ ಎಲ್ಲರೂ ಒಂದು 5 ನಿಮಿಷ ಮುಂಚೆನೆ ಕನೆಕ್ಟ್ ಆಗಿ, ತುಂಬಾ ಲೇಟ್ ಆಗಿ ಬರಬೇಡಿ. ಇನ್ಸ್ಟ್ರಕ್ಷನ್ಸ್ ಇರುತ್ತೆ ನಾಳೆ. ನಂದು ಸೆಷನ್ಸ್ ಲಾಸ್ಟ್ 29ಕ್ಕೆ ಲಾಸ್ಟ್ ಇತ್ತು. ನಾಳೆ ಒಂದಿನ ಎಕ್ಸ್ಟೆಂಡ್ ಮಾಡಿದ್ದೀನಿ, ಯಾಕಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಜ್ಞಾನದ ದಾರಿ ಯಾವುದು, ಭಕ್ತಿ ದಾರಿ ಯಾವುದು, ಧ್ಯಾನದ ದಾರಿ ಯಾವುದು, ಅದರಲ್ಲಿ ಏನು ನಮಗೆ ಯಾವ ರೀತಿ ನಾವು ಜೀವನದಲ್ಲಿ ಉಪಯೋಗಿಸ್ಕೋಬೇಕು ಅನ್ನೋದು. ಸೊ ನಾಳೆ ಅದರಿಂದ ಆ ಪಂಚ 5+5+5 ಮ್ಯಾನೇಜ್ಮೆಂಟ್ ಆಫ್ ದಿ ಮೈಂಡ್ ನೋಡೋಣ. ಚೆನ್ನಾಗಿತ್ತು ಸರ್.
ತುಂಬಾ ಡೀಪ್ ಇತ್ತು ಸರ್. ಮೆಡಿಟೇಷನ್ ಮಾಡೋದ್ನಲ್ಲ ತುಂಬಾ ಚೆನ್ನಾಗಿತ್ತು ಸರ್. ಒಳ್ಳೆ ವೆರಿ ಗುಡ್. ಹೆಜ್ಜೆ ಇತ್ತು ಸರ್. 10 ನಿಮಿಷ Okay. ಮಾಡ್ಬೇಕಾ ಸರ್ ಅದು ಗರುಡ ಮುದ್ರೆ? 11 ನಿಮಿಷ ಅಲ್ಲ, ಮಿನಿಮಮ್ 11 ನಿಮಿಷ ಮಾಡ್ಬೇಕು. 11 ನಿಮಿಷ ಮಾಡಿದಾಗ ಆ ಮನಸ್ಸು ಮನೋಮಯ ಕೋಶ ಅದು ಕ್ಲೆನ್ಸ್ ಆಗುತ್ತೆ. ನೀವು 5 ನಿಮಿಷ ಮಾಡಿದ್ರೆ ಸಾಕಾಗಲ್ಲ. ಯಾವಾಗ ನಿಮಗೆ ಅದು ಹಾಕ್ಲಿಕ್ಕೆ ಬರಕ್ ಶುರು ಆಗುತ್ತೆ ಅಥವಾ ಅಲ್ಲಿ ಕಣ್ಣು ಒದ್ದೆ ಆಗುತ್ತೆ, ಅವಾಗ ಅಲ್ಲಿ ನಿಲ್ಲಿಸ್ಬಿಟ್ಟು ಧ್ಯಾನಕ್ಕೆ ಹೋಗ್ಬೇಕು. ಓಕೆ. ಅಂದ್ರೆ ಉಸಿರನ್ನ ಮೂಗಲ್ ತಗೊಂಡ್ಬಿಟ್ಟು ಬಾಯಲ್ಲಿ ಬಿಡ್ಬೇಕು 11 ನಿಮಿಷ ಹೌದು. ಆ ತರ ಮಾಡ್ತಾ ಹೋಗ್ಬೇಕು. ಹೌದು. ಹಾ, ತುಂಬಾ ಕಾನ್ಸಂಟ್ರೇಷನ್ ಒಳ್ಳೆ ಇದೆ ಸರ್ ಅದು. ಅದೇ ಪ್ರಾಕ್ಟಿಕಲ್ ಆಗಿ ಎಲ್ಲರಿಗೂ ಇವಾಗ ಗೊತ್ತಾಗಿದೆ ಅಲ್ಲ. ಬರೀ ನಾವು ಸುಮ್ಮನೆ ಬಾಯಿಗೆ ಹೆಂಗ್ ಮಾಡಿ ಹೇಳಿದ್ರೆ, ಥಿಯರಿ ಹೇಳಿದ್ರೆ ಅದು ಅರ್ಥ ಆಗಲ್ಲ. ಕರೆಕ್ಟ್. ದಿಸ್ ಇಸ್ ಪ್ರಾಕ್ಟಿಕಲ್ ಸೆಷನ್, ಇದು ವರ್ಕ್ಶಾಪ್, ಇದು ಮನೋ ಪ್ರಕ್ಷಾಳನ ವರ್ಕ್ಶಾಪ್. ಅದನ್ನ ಮಾಡಿದ್ರೆ ನೀವು ಹೊಸದಾಗಿ ಧ್ಯಾನ ಆರಂಭ ಮಾಡೋರಿಗೆ ಧ್ಯಾನ ಅಂದ್ರೆ ಏನು ಅರ್ಥ ಆಗುತ್ತೆ, ಜೀವನ ಅಂದ್ರೆ ಏನು ಅರ್ಥ ಆಗುತ್ತೆ, ಮನಸ್ಸು ಅಂದ್ರೆ ಏನು ಅರ್ಥ ಆಗುತ್ತೆ, ಅದು ಯಾವ ರೀತಿ ಕೆಲಸ ಮಾಡ್ತೇವೆ, ನಮ್ಮನ್ನ ನಾವು ಅರ್ಥ ಮಾಡೋದು. ಅಂತಃಕರಣಗಳು ಇದೆ, ಮನೋಬುದ್ಧಿ ಚಿತ್ತ ಅಹಂಕಾರ ಅಂದ್ರೆ ಏನು ಅದು ಅರ್ಥ ಆಗುತ್ತೆ. ಅರ್ಥ ಆದಾಗನೇ ನಾವು ಅದಕ್ಕೆ ಯಾವ್ದು ಬೇಕೋ ಯಾವ್ದು ಬೇಡ ಫೀಲಿಂಗ್ ಮಾಡ್ಕೊಳಕ್ ಆಗುತ್ತೆ. ತುಂಬಾ ಚೆನ್ನಾಗಿತ್ತು ಸರ್. ಎಸ್ ಮೇಡಮ್. ಮಾತಾಡ್ತೀರಾ ಮಾಸ್ಟರ್ಸ್ ಸರ್ ಹತ್ರ? ಸರಿ, ಯಾರು ಇಲ್ಲ ಅಂದ್ರೆ ಕ್ಲೋಸ್ ಮಾಡಿ. ಕನ್ಕ್ಲೂಡ್. ಓಕೆ. Okay, madam. Thank you. ಶುಭಾಶಯ ಸರ್. ಹಾ. ಓಕೆ ಸರ್, ಥ್ಯಾಂಕ್ ಯು. ಪಿರಮಿಡ್ ಕಾಲ್ ಸರ್ವಿಸ್ ವತಿಯಿಂದ ಧನ್ಯವಾದಗಳು ಸರ್. ಸೊ ಮತ್ತೊಮ್ಮೆ ಥ್ಯಾಂಕ್ ಯು. ಐ ಆಮ್ ಡಾಕ್ಟರ್ ಗಿರಿಸ್ವಾಮಿ, ಐ ಸರ್ಜನ್, ಪ್ರೊಫೆಸರ್ ಆಫ್ ಆಪ್ಥಾಲ್ಮಜಿ ಅಂಡ್ ಲೈಫ್ ಕೋಚ್ ಅಂಡ್ ದಿ ಸ್ಟೂಡೆಂಟ್ ಆಫ್ ಲೈಫ್, ಶಿವಮೊಗ್ಗದಿಂದ ಮಾತಾಡಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್, ಈಗ ಮತ್ತೆ ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿ ಅವರಿಗೆ ವಂದಿಸುತ್ತಾ ಮತ್ತೆ ನಾಳೆ ಭೇಟಿಯಾಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು Thank you, madam. Thank you, sir. ನಮಸ್ತೆ. End ಮಾಡ್ತೀನಿ.